ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ. ತೇಜೋವಾರಿಮೃದಾಂ ಯಥಾ ವಿನಿಮಯೋ ಯತ್ತತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಯೋऽन्तಃಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಚಿತ್ರೈಃ ಪದೈಶ್ಚ ಗಂಭೀರೈಃ ವಾಕ್ಯೈರ್ಮಾನೈರಖಂಡಿತೈಃ ಗುರುಭಾವಂ ವ್ಯಂಜಯಂತಿ ಭಾತಿ ಶ್ರೀಜಯತೀರ್ಥವಾಕ್. ಅರ್ಥಿಕಲ್ಪಿತಕಲ್ಪೋಯಂ ಪ್ರತ್ಯರ್ಥಿಗಜಕೇಸರಿ ವ್ಯಾಸತೀರ್ಥಗುರುರ್ಭೂಯಾದ್ ಅಸ್ಮದಿಷ್ಟಾರ್ಥಸಿದ್ಧಯೇ. ತಪೋವಿದ್ಯಾವಿರಕ್ತ್ಯಾದಿಸದ್ಗುಣೌಘಾಕರಾನಹಂ ವಾದಿರಾಜಗುರುನ್ ವಂದೇ ಹಯಗ್ರೀವಪದಾಶ್ರಯಾನ್. ಭಕ್ತಾನಾಂ ಮಾನಸಾಂಭೋಜ ಭಾನವೇ ಕಾಮಧೇನವೇ ನಮತಾಂ ಕಲ್ಪತರವೇ ಜಯೀಂದ್ರಗುರವೇ ನಮಃ. ಶ್ರೀಮತೋ ರಾಘವೇಂದ್ರಸ್ಯ ನಮಾಮಿ ಪದಪಂಕಜೇ ಕಾಮಿತಾಶೇಷಕಲ್ಯಾಣಕಲನಾ ಕಲ್ಪಪಾದಪೌ. ಅಜ್ಞಾನತಿಮಿರಚ್ಛೇದಂ ಬುದ್ಧಿಸಂಪತ್ಪ್ರದಾಯಕಂ ವಿಜ್ಞಾನವಿಮಲಂ ಶಾಂತಂ ವಿಜಯಾಖ್ಯಗುರುಂ ಭಜೆ. ಅನವದ್ಯಾತ್ಮಚಾರಿತ್ರಂ ವಾದಿಖದ್ಯೋತಭಾಸ್ಕರಂ ವಿದ್ಯಾಮಾನ್ಯಗುರುಂ ವಂದೇ ವಿದ್ಯಾವಿದ್ಯೋತಭಾಸ್ವರಂ. ತಪಸ್ವಾಧ್ಯಾಯಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ನನ್ನ ವಿದ್ಯಾಗುರುರಾಗಿರ್ತಕ್ಕಂತಹ ಪ್ರಾತಸ್ಮರಣೀಯ ಶ್ರೀ ಶ್ರೀ ವಿಶ್ವೇಶತೀರ್ಥ ಶ್ರೀಪಾದಂಗಳವರನ್ನು ಭಕ್ತಿಪೂರ್ವಕವಾಗಿ ಸ್ಮರಿಸ್ತಾ ಪರಮ ಗುರುಗಳಾಗಿರ್ತಕ್ಕಂತಹ ಪರಮಪೂಜ್ಯ ವಿದ್ಯಾಮಾನ್ಯ ತೀರ್ಥರನ್ನು ಭಕ್ತಿಪೂರ್ವಕವಾಗಿ ಸ್ಮರಿಸ್ತಾ ಗುರುಗಳ ಸಂಕಲ್ಪದಂತೆ ನಡೀತಾ ಇರತಕ್ಕಂತಹ 108 ದಿನಗಳ ತತ್ವಜ್ಞಾನ ಮಹೋತ್ಸವದ ಪ್ರಯುಕ್ತ ಈ ಒಂದು ಭಾಗವತ ಉಪನ್ಯಾಸ ಮಾಲಿಕೆಯಲ್ಲಿ ಶ್ರೀಮದ್ ಭಾಗವತದ 4ನೇ ಸ್ಕಂಧ, ಅದರಲ್ಲಿ ಪೃಥುಚಕ್ರವರ್ತಿಯ ಆಡಳಿತದ ಬಗ್ಗೆ ನಾವು ಹಿಂದಿನ ಸಂಚಿಕೆಯಲ್ಲಿ ನೋಡಿದ್ದೀವಿ. ಪೃಥುಚಕ್ರವರ್ತಿ ಚೆನ್ನಾಗಿ ರಾಜ್ಯಭಾರವನ್ನು ಮಾಡಿ ಮುಂದೆ 100 ಅಶ್ವಮೇಧ ಯಾಗಗಳನ್ನು ಮಾಡಬೇಕು ಅಂತ ಹೊರಟಾಗ ಭಗವಂತನ ಸಂಕಲ್ಪದಂತೆ 100ನೇ ಯಾಗವನ್ನು ಮಾಡಲಿಕ್ಕೆ ಆಗೋದಿಲ್ಲ. ಜಾಸ್ತಿ ಆಯಿತಾ? ಸ್ವತಃ ಪರಮಾತ್ಮನೇ ಯಜ್ಞಪತಿಯಾಗಿರ್ತಕ್ಕಂತಹ ಯಜ್ಞಭೋಕ್ತ ಆಗಿರ್ತಕ್ಕಂತಹ ಶ್ರೀಹರಿಯೇ ಆ ಪೃಥುವಿನ ಯಜ್ಞಗಳಿಂದ ಆರಾಧಿತನಾಗಿ ಇಂದ್ರನೊಂದಿಗೆ ಬಂದು ಹೇಳ್ತಾನೆ, ಈ ಇಂದ್ರ ನಿನ್ನ 100ನೇ ಅಶ್ವಮೇಧ ಯಾಗಕ್ಕೆ ವಿಘ್ನವನ್ನುಂಟು ಮಾಡಿದ್ದಾನೆ, ಅದಕ್ಕೋಸ್ಕರ ಕ್ಷಮೆ ಕೇಳಲಿಕ್ಕೆ ಬಂದಿದ್ದಾನೆ, ಅವನನ್ನು ಕ್ಷಮಿಸು. ಯಾಕೆ ಅಂದರೆ ಸುಧಿಯ ಸಾಧವೋ ಲೋಕೆ ನರದೇವ ನರೋತ್ತಮ ನಾಭಿದೃಶ್ಯಂತಿ ಭೂತೇಭ್ಯ ಯರ್ಹಿ ಅನಾತ್ಮ ಕಳೇಬರಂ. ನರಶ್ರೇಷ್ಠನಾಗಿರ್ತಕ್ಕಂತಹ ನರೋತ್ತಮನಾಗಿರ್ತಕ್ಕಂತಹ ರಾಜನೇ, ಜ್ಞಾನಿಗಳಾದ ನಿನ್ನಂತಹ ಸಜ್ಜನರು ಯಾವ ಜೀವಿಗಳನ್ನು ದ್ವೇಷ ಮಾಡಬಾರ್ದು, ದ್ವೇಷ ಮಾಡೋದಿಲ್ಲ ಜ್ಞಾನಿಗಳಾದ ಸಜ್ಜನರು.
ಈ ಜಡವಾಗಿರತಕ್ಕಂತಹ ಶರೀರ ಇದು ಅನಿತ್ಯ. ಅದರ ಮೇಲಿನ ಅಭಿಮಾನದಿಂದ ಇತರರನ್ನು ದ್ವೇಷಿಸುವಂಥದ್ದು ಜ್ಞಾನಿಗಳಾಗಿರ್ತಕ್ಕಂತಹ ನಿಮ್ಮಂತಹ ಸಜ್ಜನರಿಗೆ ಇದು ಉಚಿತವಾದದ್ದು ಅಲ್ಲ. ಆದ್ದರಿಂದ ಇಂದ್ರನನ್ನು ದ್ವೇಷ ಮಾಡುವಂಥದ್ದು ಸರಿಯಲ್ಲ. ನಿನ್ನಂತಹ ಸತ್ಪುರುಷರು ಒಂದು ವೇಳೆ ಇಂತಹ ಜ್ಞಾನಿಗಳ ಸೇವೆಯಿಂದ ಶಾಸ್ತ್ರಾಭ್ಯಾಸ ಮಾಡಿದ್ದರೂ ಕೂಡ ಆ ಒಂದು ಶ್ರಮ ಅದು ವ್ಯರ್ಥವಾದೀತು. ಪುರುಷಃ ಯದಿ ಮುಹ್ಯಂತಿ ತ್ವಾದೃಶಃ ದೇವಮಾಯೆಯ. ನಿನ್ನಂತಹ ಸತ್ಪುರುಷರು ಕೂಡ ಭಗವಂತನ ಮಾಯೆಯಿಂದ ದೇಹಾಭಿಮಾನಕ್ಕೆ ಒಳಗಾಗಿ ಪರರನ್ನು ದ್ವೇಷ ಮಾಡಿದರೆ ನೀನು ಮಾಡಿದ ಶಾಸ್ತ್ರಾಭ್ಯಾಸ ಎಲ್ಲ ವ್ಯರ್ಥ. ಆದ್ದರಿಂದ ಈ ಶರೀರದಲ್ಲಿಯೇ ಆಸಕ್ತಿ ಇಟ್ಟುಕೊಳ್ಳದಂತಹ ಯಾವ ವಿವೇಕಿ ತಾನೇ ಈ ಶರೀರದ ಸಂಬಂಧ ಉಂಟಾಗತಕ್ಕಂತಹ ಮನೆ, ಮಕ್ಕಳು, ಹಣ, ಹೆಂಡತಿ ಇವುಗಳಲ್ಲಿ ಅಭಿಮಾನ ಪಡ್ತಾನೆ? ಪಡಬಾರ್ದು. ಅಭಿಮಾನ ತ್ಯಾಗ ಮಾಡಬೇಕು. ಇವುಗಳಲ್ಲಿ ಅಭಿಮಾನ ತ್ಯಾಗ ಮಾಡುವಂಥದ್ದೇ ಪರಮಾತ್ಮನ ಜ್ಞಾನವನ್ನು ಗಳಿಸಲಿಕ್ಕೆ ಮುಖ್ಯವಾಗಿರತಕ್ಕಂತಹ ಸಾಧನ. ಏಕಃ ಶುದ್ಧಃ ಸ್ವಯಂ ಜ್ಯೋತಿ ನಿರ್ಗುಣೋಸೌ ಗುಣಾಶ್ರಯ ಸರ್ವಘ ಅನಾವೃತ ಸಾಕ್ಷಿ ನಿರಾತ್ಮ ಅನಾತ್ಮನ ಪರಃ. ಅಭಿಮಾನ ತ್ಯಾಗಕ್ಕೆ ಪರಮಾತ್ಮನ ಈ ತತ್ವಜ್ಞಾನ ಅದು ಮುಖ್ಯವಾಗಿರತಕ್ಕಂತಹ ಸಾಧನ. ಅಂತಹ ಪರಮಾತ್ಮ ತತ್ವವನ್ನು ಸರಿಯಾಗಿ ಅರಿತುಕೊಂಡವರು ಈ ತರಹ ದೇಹಾದಿಗಳಲ್ಲಿ ಅಭಿಮಾನವನ್ನು ಹೊಂದಬಾರದು. ಆದ್ದರಿಂದ ದೇವೇಂದ್ರನಲ್ಲಿ ಈ ತರಹ ನೀನು ದ್ವೇಷ ಮಾಡುವಂಥದ್ದು ಸರಿಯಲ್ಲ. ಯಾರು ಫಲದ ಆಸೆಯನ್ನು ತೊರೆದು ವರ್ಣಾಶ್ರಮ ಧರ್ಮದಿಂದ ಸದಾ ಶ್ರದ್ಧೆಯಿಂದ ನನ್ನನ್ನು ಆರಾಧಿಸ್ತಾರೋ ಅವರು ನಿರ್ಮಲರಾಗ್ತಾರೆ. ಪ್ರತಿಯೊಬ್ಬ ವ್ಯಕ್ತಿ ಯಾರೇ ಆಗಲಿ ಸ್ವವಿಹಿತ ಕರ್ಮಾನುಷ್ಠಾನ, ಸ್ವವರ್ಣ ಆಶ್ರಮ ಉಚಿತವಾಗಿರ್ತಕ್ಕಂತಹ ಕರ್ಮಾನುಷ್ಠಾನವನ್ನು ಭಗವತ್ಪ್ರೀತ್ಯರ್ಥವಾಗಿ ಮಾಡ್ತಾ ಅದನ್ನು ಭಗವಂತನಿಗೆ ಸಮರ್ಪಣೆ ಮಾಡಬೇಕು. ಅಂಥವನನ್ನು ಕೃಷ್ಣ ಗೀತೆಯಲ್ಲಿ ಯೋಗಿ ಅಂತ ಕರೀತಾನೆ. ಫಲದ ಆಸೆ ಇಟ್ಟುಕೊಳ್ಳದೆ, ಫಲಾಪೇಕ್ಷೆ ಇಲ್ಲದೆ ಸ್ವರ್ಣಾಶ್ರಮ ಉಚಿತವಾಗಿರತಕ್ಕಂತಹ ಕರ್ಮಗಳನ್ನು ಆರಾಧನೆ ಮಾಡ್ತಾ ಭಗವಂತನ ಪ್ರೀತಿಗೋಸ್ಕರವಾಗಿಯೇ, ಭಗವಂತನ ಪ್ರೀತಿಯೊಂದು ಹೊರತುಪಡಿಸಿ ಇನ್ಯಾವುದೇ ಫಲವನ್ನು ಬಯಸದೆ ಯಾರು ಅವನನ್ನು ಆರಾಧಿಸ್ತಾರೋ ಅಂಥವರ ಮನಸ್ಸು ಕ್ರಮೇಣ ಈ ಸಂಸಾರದಲ್ಲಿ ಅಭಿಮಾನವನ್ನು ತೊರೆದು ನಿರ್ಮಲವಾಗ್ತಾ ಬರ್ತದೆ ಎಂಬುದಾಗಿ ಪರಮಾತ್ಮ ಪೃಥ್ವಿಗೆ ಉಪದೇಶ ಮಾಡ್ತಾ ಇದ್ದಾನೆ. ಅಭಿಮಾನ ತ್ಯಾಗ ಮಾಡಿ ಯಾರು ಮನಃಶುದ್ಧಿಯನ್ನು ಪಡಿತಾರೋ ಅವ ಬ್ರಹ್ಮ ಅಪರೋಕ್ಷ ಜ್ಞಾನಿ ಆಗ್ತಾನೆ. ಅಂತಹ ಪರಮಾತ್ಮನ ಅನುಗ್ರಹದಿಂದ ಶಾಂತಿ ಹೊಂತಾನೆ ಅಂತ ಹೇಳ್ತಾ, ಯಾವ ಆಯಾಸವಿಲ್ಲದೆ ಪರಮಾತ್ಮ ಎಲ್ಲವನ್ನು ಮಾಡುವವ. ಪಂಚಭೂತಗಳು, ಜ್ಞಾನೇಂದ್ರಿಯ, ಕರ್ಮೇಂದ್ರಿಯ ಇವುಗಳಿಂದ ಕೂಡಿರತಕ್ಕಂತಹ ಜೀವನ ದೇಹದಲ್ಲಿ ಆ ಪರಮಾತ್ಮ ನಿಯಾಮಕನಾಗಿ ಇದ್ದು ನಿರ್ವಿಕಾರನಾಗಿದ್ದು ಅಂತಹ ಪರಮಾತ್ಮನನ್ನು ಯಾರು ತಿಳಿತಾರೋ ಅವರು ಖಂಡಿತವಾಗಿಯೂ ಪರಬ್ರಹ್ಮನನ್ನು ಹೊಂತಾರೆ. ಆದ್ದರಿಂದ ಅಂತಹ ಪರಮಾತ್ಮನನ್ನು ಯಾರು ತಿಳಿತಾರೋ ಹಾಗೂ ಅವನಲ್ಲಿ ದೃಢವಾಗಿರತಕ್ಕಂತಹ ಭಕ್ತಿಯನ್ನು ಇರಿಸ್ತಾರೋ ಅವರು ಯಾವತ್ತೂ ಸಂಪತ್ತು ವಿಪತ್ತುಗಳಲ್ಲಿ ಹರ್ಷಶೋಕಕ್ಕೆ ಒಳಗಾಗುವುದಿಲ್ಲ. ಸಮಃ ಸಮಾನೋತ್ತಮ ಮಧ್ಯಮಾಧಮಃ ಸುಖೇ ಚ ದುಃಖೇ ಚ ಜಿತೇಂದ್ರಿಯಾಶಯಃ ಮಯೋಪಕೃಪ್ತಾಖಿಲ ಸತ್ವ ಸಂಯುತಃ ವಿಧತ್ಸ್ವ ವೀರಾಖಿಲ ಲೋಕರಕ್ಷಣಂ. ಸುಖ ದುಃಖಗಳಲ್ಲಿ ಸಮನಾಗಿ ಇದ್ದು ಉತ್ತಮ ಮಧ್ಯಮ ಅಧಮ ಅಂತ ಅವರವರ ಯೋಗ್ಯತಾನುಸಾರವಾಗಿ ಎಲ್ಲರನ್ನು ಸಮಾನವಾಗಿ ಕಂಡು ಇಂದ್ರಿಯ ಮನಸ್ಸುಗಳನ್ನು ಗೆದ್ದು, ಹೇ ರಾಜ, ನಾನು ನಿನಗೆ ಏನು ಒದಗಿಸಿಕೊಟ್ಟಿದ್ದೇನೆ, ಮಂತ್ರಿಗಳು ಪುರೋಹಿತರು ಅವರೊಂದಿಗೆ ಕೂಡಿಕೊಂಡು ನಿನ್ನ ಸ್ವಧರ್ಮವಾಗಿರತಕ್ಕಂತಹ ಏನು ಪ್ರಜಾರಕ್ಷಣೆ, ಪ್ರಜಾಪಾಲನೆ, ಲೋಕರಕ್ಷಣೆ ಕಾರ್ಯವನ್ನು ನೀನು ಮಾಡುವಂಥವನಾಗು. ಯಾಕೆಂದರೆ ಪ್ರಜಾಪಾಲನವೇ ರಾಜನಿಗೆ ಶ್ರೇಯಸ್ಕರವಾಗಿರುವಂಥದ್ದು. ಶ್ರಿಯಃ ಪ್ರಜಾಪಾಲನಮೇವ ರಾಜ್ಞಃ ಯತ್ ಸಾಂಪರಾಯೇ ಸುಕೃತಂ ಷಷ್ಟಮಂಶಂ ಅತೋನ್ಯಥಾ ಹೃತ ಪುಣ್ಯಪ್ರಜಾನಾಂ
ಅರಕ್ಷಿತಾಕರ ಹಾರೋಘ ವೃತ್ತಿ. ಪ್ರಜಾಪಾಲನವೇ ರಾಜನಿಗೆ ಅತ್ಯಂತ ಶ್ರೇಯಸ್ಕರವಾಗಿರುವಂಥದ್ದು. ಅದನ್ನು ಬಿಟ್ಟು ಬೇರೆ ಏನು ಮಾಡಿದರೂ ಪ್ರಯೋಜನ ಇಲ್ಲ. ಪ್ರಜೆಗಳಿಗೆ ನಿತ್ಯ ವಂಚನೆ ಮಾಡಿ ಕುಂಭಸ್ನಾನ ಮಾಡಿ ಬಂದರೂ ಏನು ಪ್ರಯೋಜನ ಇಲ್ಲ. ಆದ್ದರಿಂದ ಪ್ರಜಾಪಾಲಕನಿಗೆ ಮುಖ್ಯವಾಗಿರುವಂಥದ್ದು, ರಾಜನಿಗೆ ಪ್ರಜಾಪಾಲನೆ ಮುಖ್ಯ ಕಾರ್ಯ, ಅದುವೇ ಶ್ರೇಯಸ್ಕರ. ಸ್ವರ್ಗದಲ್ಲಿಯೂ ಮೋಕ್ಷದಲ್ಲಿಯೂ ಈ ಅವ ಪುಣ್ಯ ಅವನದರ ಫಲವನ್ನು ಅನುಭವಿಸ್ತಾನೆ. ಅದಕ್ಕೆ ವ್ಯತಿರಿಕ್ತವಾಗಿ ಪ್ರಜೆಗಳಿಂದ ಕರವನ್ನು ಸ್ವೀಕಾರ ಮಾಡಿ ಪ್ರಜೆಗಳನ್ನು ರಕ್ಷಣೆ ಮಾಡದೆ ಹೋದರೆ ಅವನ ಪುಣ್ಯವೆಲ್ಲ ಪ್ರಜೆಗಳಿಗೆ ಹೊರಟೋಗ್ತದೆ. ಅವನು ಪ್ರಜೆಗಳ ಪಾಪವನ್ನು ತಿಂತಾನೆ. ಆದ್ದರಿಂದ ಧರ್ಮದಲ್ಲಿ ಶ್ರದ್ಧೆ ಇಟ್ಟು ದ್ವಿಜಶ್ರೇಷ್ಠರಿಗೆ ಸಮ್ಮತವಾಗುವಂತೆ ನೀನು ಮಾಡತಕ್ಕಂತಹ ಕಾರ್ಯಗಳು ದ್ವಿಜಶ್ರೇಷ್ಠರಿಗೆ ಸಮ್ಮತವಾಗಬೇಕು. ಆ ರೀತಿಯಲ್ಲಿ ಆ ಬ್ರಾಹ್ಮಣರನ್ನು ಅನುಸರಿಸ್ತಾ ಪ್ರಜೆಗಳನ್ನು ಯೋಗ್ಯತಾನುಸಾರವಾಗಿ ಸಮನಾಗಿ ನೀನು ಕಾಪಾಡ್ತಾ ಇರಬೇಕು. ನೀನು ನಿನ್ನ ಪ್ರಜೆಗಳಿಗೆ ಅತ್ಯಂತ ಪ್ರೀತಿಪಾತ್ರನಾಗಿರ್ತಕ್ಕಂತಹ ರಾಜನಾಗಿದ್ದೀಯಾ. ಇನ್ನೇನು ಸದ್ಯದಲ್ಲಿಯೇ ಸನಕಾದಿ ಸಿದ್ಧ ಪುರುಷರು ತಾವಾಗಿಯೇ ನಿನ್ನ ಮನೆಗೆ ಬಂದು ನಿನಗೆ ದರ್ಶನ ಕೊಡ್ತಾರೆ. ಹೇ ರಾಜ, ಆದ್ದರಿಂದ ನನ್ನಿಂದ ನೀನು ಏನಾದರೂ ವರವನ್ನು ಕೇಳು. ನಿನ್ನ ಗುಣಶೀಲಗಳಿಗೆ ನಾನು ವಶನಾಗಿದ್ದೇನೆ ಹೊರತು ಭಕ್ತಿಹೀನವಾದ ಯಜ್ಞ ತಪಸ್ಸುಗಳಿಗೆ ನಾನು ಲಭ್ಯನಲ್ಲ. ಯಜ್ಞ ಯಾಗಾದಿಗಳಿಂದ ನಾನು ಲಭ್ಯನಲ್ಲ. ಭಕ್ತಿ ಇಲ್ಲ, ಭಕ್ತಿ ಇಲ್ಲದೆ ಎಲ್ಲವೂ ಇದೆ, ಅದಕ್ಕೆ ನಾನು ಲಭ್ಯನಲ್ಲ. ನಿನ್ನ ಗುಣಶೀಲಗಳಿಗೆ ನಾನು ವಶನಾಗಿದ್ದೇನೆ. ನೀನಲ್ಲ ಯಾರೇ ಆಗಲಿ ಅಷ್ಟಾಂಗ ಯೋಗಪರನಾಗಿ ಯಾರು ಎಲ್ಲರೊಂದಿಗೆ ಅವರವರ ಯೋಗ್ಯತಾನುಸಾರವಾಗಿ ಸಮನಾಗಿ ವರ್ತಿಸ್ತಾನೋ ಅವನಲ್ಲಿ ನಾನು ಸನ್ನಿಹಿತನಾಗಿರ್ತೇನೆ. ಆದ್ದರಿಂದ ವರವನ್ನು ಕೇಳು ಅಂದಾಗ ಈ ತುಂಬ ಸಂತುಷ್ಟನಾಗ್ತಾನೆ ಋತುಚಕ್ರವರ್ತಿ. ಪರಮಾತ್ಮನನ್ನು ಪೂಜಿಸಿ ಉಕ್ಕಿ ಬರ್ತಾಯಿದೆ ಅವನ ಭಕ್ತಿ. ಅವನ ಪಾದಕವನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಹೇಳ್ತಾನೆ, ಧ್ಯಾನ ಮಾಡ್ತಾ ನಿಂತ್ಕೊಂಡ್ಬಿಡ್ತಾನೆ. ಮತ್ತು ಹೇಳ್ತಾನೆ, ವರಾನ್ ವಿಭೋ ತ್ವದ್ವರದೇಶ್ವರಾದ್ಭುತ ಕಥಂ ವೃಣೀತೆ ಗುಣವಿಕ್ರಿಯಾತ್ಮನಾಂ ಯೇ ನಾರಕಾಣಾಮಪಿ ಸಂತಿ ದೇಹಿನಾಂ ತಾನಿ ಈಶ ಕೈವಲ್ಯಪತೇ ವೃಣೀತಕಃ. ಯಾವ ವಿವೇಕಿ ನಿನ್ನಲ್ಲಿ ವರಗಳನ್ನು ಬೇಡುತ್ತಾನೆ, ವಿವೇಕಿಯಾದವ ನಿನ್ನಲ್ಲಿ ವರಗಳನ್ನು ಬೇಡೋದಿಲ್ಲ. ಬ್ರಹ್ಮಾದಿಗಳಿಗೂ ಒಡೆಯನಾಗಿರ್ತಕ್ಕಂತಹ ನಿನ್ನಿಂದ ಯಾವ ವ್ಯಕ್ತಿ ಲೌಕಿಕವಾಗಿರ್ತಕ್ಕಂತಹ ವರಗಳನ್ನು ಪಡಿತಾನೆ? ಲೌಕಿಕ ಸುಖಗಳು ಅವು ನರಕವಾಸಿಗಳಿಗೂ ದೊರಕ್ತವೆ. ನೀನು ಕೈವಲ್ಯಪತಿ, ಅಂತಹ ನಿನ್ನಲ್ಲಿ ನಾನು ಲೌಕಿಕವಾಗಿರ್ತಕ್ಕಂತಹ ಯಾವ ಸುಖಗಳನ್ನು ನಾನು ಬಯಸುವುದಿಲ್ಲ. ಹಾಗಾದ್ರೆ ಏನು ಬಯಸ್ತಿ ಅಂದರೆ, ನಕಾಮಯೇನಾಥ ತದಪ್ಯಹಂ ಕ್ವಚಿನ್ ನಯತ್ರ ಯುಷ್ಮಚ್ಚರಣಾಂಬುಜಾಸವಂ ಮಹತ್ತಮಾಂತರ್ಹೃದಯಾನ್ ಮುಖಚ್ಯುತಂ ವಿಧತ್ಸ್ವ ಕರ್ಣಾಮೃತಮೇಶಮೇವರಃ. ನಾನು ಕೇಳ್ತಕ್ಕಂಥ ವರ ಏನಂದರೆ, ಹೇ ಹರಿಯೇ, ನಿನ್ನ ಪಾದಕಮಲದ ಅಮೃತದ ಕಣಗಳನ್ನು ಹೊತ್ತಂತಹ ಆ ಗಾಳಿ ಮಹಾತ್ಮರ ಮುಖದಿಂದ ಹೊರಹೊಮ್ತಾ ಇರ್ತದೆ. ಅಂಥವರ ಒಂದು ಸಹವಾಸದಲ್ಲಿ ಅವರ ಮೂಲಕವಾಗಿ ನಾನು ಆ ಕರ್ಣಾಮೃತವನ್ನು, ನಿನ್ನ ಕಥಾಮೃತವನ್ನು ಕೇಳಲಿಕ್ಕೆ ನಾನು ಬಯಸ್ತೇನೆ. ಅದನ್ನು ಹೊರತುಪಡಿಸಿ ಇನ್ಯಾವುದನ್ನು ನಾನು ಅಪೇಕ್ಷಿಸುವುದಿಲ್ಲ. ನಿನ್ನ ಚರಣಾರವಿಂದ ಮಕರಂದದ ಪಾನವಿಲ್ಲದೆ ಬೇರೆ ಯಾವ ವರವನ್ನು ನಾನು ಅಪೇಕ್ಷಿಸುವುದಿಲ್ಲ. ಮಹಾಪುರುಷರ ಹೃದಯದಿಂದ ಬಾಯಿ ಮೂಲಕ ಹರಿದು ಬರಬೇಕು, ಹೃದಯದಿಂದ ಬರಬೇಕು, ಬಾಯಿಂದ ಬರೀಬೇಕು. ಕೆಲವ್ರದ್ದು ಬಾಯಿಂದ ಬರ್ತದೆ. ಅಂತಹ ಭಗವತ್ ಕಥೆಯನ್ನು ಕೇಳೋದ್ರಿಂದ ಏನು ಪ್ರಯೋಜನ ಇಲ್ಲ. ಹೃದಯಪೂರ್ವಕವಾಗಿ ಬರಬೇಕು. ಹೃದಯಪೂರ್ವಕವಾಗಿ ಬಾಯಿಂದ ಹೊರಬರ್ತಕ್ಕಂತಹ ನಿನ್ನ ಕಥಾಶ್ರವಣ ಅದು ನನ್ನ ಕಿವಿಗೆ ಇಂಪಾಗಿರುವಂಥದ್ದು. ಅಂತಹ ಇಂಪಾದ ಕಥಾಮೃತ ಶ್ರವಣವನ್ನು ನೀನು ನನಗೆ ಅನುಗ್ರಹ ಮಾಡು. ನಾನು ಬಯಸ್ತಕ್ಕಂತಹ ವರ ಇದು ಒಂದೇ, ಇನ್ಯಾವ ವರವನ್ನು ಕೂಡ ನಾನು ಬಯಸುವುದಿಲ್ಲ ಅಂತ ಹೇಳ್ತಾ, ಜ್ಞಾನಿಗಳ ಒಡನಾಟ ಯಾವಾಗಲೂ ಇರಬೇಕು. ಏನೋ ಪ್ರಾಸಂಗಿಕವಾಗಿ ಎಲ್ಲೋ ಹೋಗ್ತಾ ಇದ್ದೆ, ಯಾರೋ ಪ್ರವಚನ ಮಾಡ್ತಾಯಿದ್ರು, ಸ್ವಲ್ಪ ಹೊತ್ತು ಪುರುಸೊತ್ತಿತ್ತು, ಕೂತ್ಕೊಂಡು ಕೇಳೋಣ ಟೈಮ್ ಪಾಸ್ ಮಾಡಲಿಕ್ಕೆ ಅಂತ. ಹಾಗೆ ಯಾವಾಗೋ ಪ್ರಾಸಂಗಿಕವಾಗಿ ಒಮ್ಮೆ ಕೇಳಿ
ತೃಪ್ತಿ ಪಡ್ತಕ್ಕಂಥವನು ಅವ ಪಶುವೇ ಸರಿ ಅಂತ ಭಾಗವತ ಹೇಳುತ್ತೆ. ಯಶಸ್ಸಿವಂ ಶುಶ್ರವ ಆರ್ಯ ಸಂಗಮೇ ಯದೃಚ್ಛಯಾಚೋಪಶೃಣೋತಿ ತೇ ಸಕೃತ್ ಕಥಂ ಗುಣಜ್ಞ ವಿರಮೇದ್ವಿನಾ ಪಶುಂ ಶೀರ್ಯತ್ಪ್ರವರೇ ಗುಣಸಂಗ ಹ್ರೇಚ್ಛಯ. ಜ್ಞಾನಿಗಳ ಒಡನಾಟದಲ್ಲಿ ಪ್ರಾಸಂಗಿಕವಾಗಿ ನಿನ್ನ ಮಂಗಳ ಕೀರ್ತಿಯನ್ನು ಒಮ್ಮೆ ಕೇಳಿ ಅಷ್ಟಕ್ಕೆ ತೃಪ್ತಿ ಪಡ್ತಕ್ಕಂಥವನು ಪಶುವೇ ಸರಿ ಹೊರತು ಗುಣಗ್ರಾಹಿಯಾದವ ಅವ ಯಾವಾಗಲೂ ಕೇಳ್ತಾ ಇರಬೇಕು. ಯಾವಾಗಲೂ ಸಹ ಸ್ವತಃ ಮಹಾಲಕ್ಷ್ಮಿಯೇ ನಿನ್ನ ಮಹಿಮೆಯನ್ನು ಪುನಃ ಪುನಃ ಕೇಳಲಿಕ್ಕೆ ವಹಿಸ್ತಾಳೆ. ಆದ್ದರಿಂದ ನಿರಂತರವಾಗಿ ಕೇಳ್ತಾನೇ ಇರಬೇಕು. ಒಮ್ಮೆ ಕೇಳಿದ್ದೇವೆ ಸಾಕು ಅಂತ. ಪ್ರವಚನ ಕೇಳ್ತಾರೆ, ಮೊಬೈಲ್ನಲ್ಲಿ ಆನ್ ಮಾಡ್ತಾರೆ, ಒಂದು ನಿಮಿಷ ಕೇಳ್ತಾರೆ, ಮತ್ತು ಆಯಿತು ಮುಗೀತು. ಹಾಗಾಗಿ ಪೂರ್ತಿ ಪ್ರವಚನ ಕೇಳೋದೇ ಇಲ್ಲ. ನಮಗೆ ತುಂಬ ವ್ಯೂಸ್ ಬರ್ತದೆ. ಆ ವ್ಯೂಸ್ ಅನುಗುಣವಾಗಿ ಎಷ್ಟು ಗಂಟೆ ನೋಡಿದ್ದಾರೆ ಅದು ಕೂಡ ನಮಗೆ ಫೀಡ್ಬ್ಯಾಕ್ ಸಿಗ್ತದೆ. ಆದರೆ ಕೇಳಿದ ಸಮಯ ತುಂಬ ಕಡಿಮೆ ಇರುತ್ತೆ, ಕೇಳಿದವರ ಸಂಖ್ಯೆ ಜಾಸ್ತಿ ಇರ್ತದೆ. ಅಂದರೆ ಕೇಳಿದವರು 1-2 ನಿಮಿಷ ಕೇಳ್ತಾರೆ ಅಷ್ಟೇ. ಆ ಥರ ಆಗಬಾರ್ದು. ನಿರಂತರ ಶ್ರೋತವ್ಯೋ ಮಂತವ್ಯ ನಿಧಿಧ್ಯಾಸಿತವ್ಯ. ನಿರಂತರ ಶ್ರವಣ ಮಾಡಬೇಕಂತೆ. ಪರಮಾತ್ಮನ ಕಥೆಯನ್ನು ನಿರಂತರ ಶ್ರವಣ ಮಾಡಬೇಕಂತೆ. ಆದ್ದರಿಂದ ಮಧ್ವಾಚಾರ್ಯರು ಬದಲಿಗೆ ಹೋದಾಗ ಪರಮಾತ್ಮನ ಮುಖದಿಂದ ಮತ್ತೆ ಮತ್ತೆ ಅವನ ಕಥೆಯನ್ನು ಕೇಳ್ತಾರೆ. ಅವ್ರು ಕೇಳಬೇಕಾದ್ದು ಏನೂ ಇಲ್ಲ ಶ್ರೀಮದಾಚಾರ್ಯರು. ಅದನ್ನು ಮಧ್ವಜದ 8ನೇ ಸರ್ಗದಲ್ಲಿ ಆ ವಿಚಾರ ನಿರೂಪಿಸ್ತಾರೆ. ಈ ಶ್ರವಣ ಮನನ ಇದೆಲ್ಲವೂ ನಿರಂತರ ಮಾಡ್ತಾ ಇರಬೇಕು. ನವವಿಧವಾಗಿರ್ತಕ್ಕಂತಹ ಭಕ್ತಿಗಳಿದೆಯಲ್ಲ, ಶ್ರವಣಂ ಕೀರ್ತನಂ ವಿಷ್ಣು ಸ್ಮರಣಂ ಪಾತು ಸೇವನಂ, ಇದು ನಿರಂತರ ಮಾಡ್ತಾ ಇರಬೇಕು, ಪುನಃ ಪುನಃ ಮಾಡ್ತಾ ಇರಬೇಕು. ಸ್ವತಃ ಲಕ್ಷ್ಮೀದೇವಿಯು ಕೂಡ ನಿನ್ನ ಮಹಿಮೆಯನ್ನು ನಿನ್ನ ಮುಖದಿಂದ ಪುನಃ ಪುನಃ ಕೇಳ್ತಾ ಇರ್ತಾಳೆ. ಅಂತಹ ನಿನ್ನ ಕಥಾಶ್ರವಣವನ್ನು ನಾವು ನಿರಂತರ ಮಾಡ್ತಾ ಇರಬೇಕು. ಅಂತಹ ವರವನ್ನು ನನಗೆ ಕೊಡು. ನೀನು ದೀನವತ್ಸಲ, ಇದು ನಿನ್ನ ವಾತ್ಸಲ್ಯ, ಭಕ್ತನ ಮೇಲಿನ ವಾತ್ಸಲ್ಯದಿಂದ ಅವನ ಭಕ್ತಿಯನ್ನೇ ನೋಡಿ ನೀನು ಸಂತುಷ್ಟನಾಗ್ತಕ್ಕಂಥವ. ಇಂಥವನಿಗೆ ನೀನು ಸ್ವರಮಣ, ನಿನಗೆ ಮಹಾಲಕ್ಷ್ಮಿಯ ಆ ಮಹಾಸೇವೆಯಿಂದ ಆಗಬೇಕಾದ ಏನೂ ಇಲ್ಲ. ಆದರೆ ಯಾಕೆ ಅವಳು ಸೇವೆ ತೆಗೆದುಕೋತಿ ಅಂದರೆ ಅವಳ ಮೇಲಿನ ವಾತ್ಸಲ್ಯದಿಂದ ಅವಳಿಗೆ ಸೇವಾ ಅವಕಾಶವನ್ನು ಕೊಟ್ಟಿದ್ದೀಯಾ. ಹಾಗೆ ನನಗೂ ಕೂಡ ಅದೇ ರೀತಿಯ ವಾತ್ಸಲ್ಯದಿಂದ ನಿನ್ನನ್ನು ಸೇವೆ ಮಾಡ್ತಕ್ಕಂತಹ ಅವಕಾಶವನ್ನು ಕೊಡು. ನಾನು ಹಾಗೆ, ಇಂದ್ರನು ಹಾಗೆ. ಆದ್ದರಿಂದ ನಮ್ಮಿಬ್ಬರ ಮಧ್ಯೆ ಕಲಹಕ್ಕೆ ಯಾವ ಅವಕಾಶ ಇಲ್ಲ ಅಂತ ಹೇಳ್ತಾ, ನಿನ್ನ ಸ್ಮರಣೆಗೆ ಮೋಕ್ಷವೇ ಫಲವಾಗಿರಬೇಕಾದ್ರೆ ನಿನ್ನ ಕುರಿತ ಯಾವುದಾದ್ರೂ ಒಂದು ವರವನ್ನು ಕೇಳು ಅಂತ ಹೇಳ್ತಾ ಇದ್ದೀಯಾ. ನಿನ್ನ ಮಾತು ಅಜ್ಞರನ್ನು ಮರಳು ಮಾಡೋದಕ್ಕೋಸ್ಕರವಾಗಿ ನೀನು ಆಡಿದ್ದೀಯ ಹೊರತು ಇನ್ನೇನೂ ಅಲ್ಲ. ಯಾಕೆಂದರೆ ಯಾವ ವರವನ್ನು ಯಾರು ಕೇಳಬಾರದು ಎಂಬುದು ಭಗವಂತನ ಸಂಕಲ್ಪ. ಅಲ್ಲ ರೀ, ಸ್ವರ್ಗಕಾಮ ವಿಜೇತ ಅಂತ ವೇದನೆ ಇದೆಯಲ್ಲ, ಸ್ವರ್ಗವನ್ನು ಬಯಸ್ಬೋದು ಅಂತ. ಹಾಗಾದರೆ ಆ ವೇದಕ್ಕೆ ಅರ್ಥ ಏನು ಅಂತಂದರೆ, ಅವೆಲ್ಲ ನೀನು ಆ ವೇದ ಮಾತಿನ ಮೂಲಕವಾಗಿ ನಿನ್ನ ಮೋಹದಿಂದ ಮಾಯೆಯಿಂದ ಅಜ್ಞರನ್ನು ಬಂಧಿಸಲಿಕ್ಕಾಗಿ ಅಂತಹ ಮಾತುಗಳನ್ನು ಆಡ್ತೀಯ. ಅಂತಹ ಮಾತಿಗೆ ಮರುಳಾಗಿ ಜನ ಏನು ಮಾಡ್ತಾರೆ, ಅಂತಹ ಕರ್ಮಗಳನ್ನು ಮಾಡ್ತಾರೆ. ನಿನ್ನ ಆ ಬಂಧಕ ಶಕ್ತಿಯಿಂದ ಮರುಳಾಗಿ ಅಜ್ಞರು ಅವರು ನಿನ್ನನ್ನು ಹೊಂದೋದನ್ನು ಬಿಟ್ಟು ಸ್ವರ್ಗಾದಿ ಫಲವನ್ನು ಬಯಸ್ತಾ ಯಜ್ಞಯಾಗಾದಿಗಳನ್ನು ಮಾಡ್ತಾರೆ. ಆದ್ದರಿಂದ ನಿನ್ನ ಮಾತು ನಿನ್ನಂತಹ ಕೃಪಾಳುಗಳಿಗೆ ಶೋಭಿಸುವಂಥದ್ದಲ್ಲ. ಆದ್ದರಿಂದ ನೀವು ಹಿತವಾದ್ದನ್ನೇ ನನಗೆ ಹೇಳಬೇಕು ಅಂತ ಹೇಳಿದಾಗ ಪರಮಾತ್ಮ ಹೇಳ್ತಾನೆ, ಸಾಧುತೆ ಅವಸಿತಂ ರಾಜನ್ ಆಶಾಸ್ತೇನ ಯದಾಶಿಷಃ ಸ್ವರ್ಗಾಪವರ್ಗ ನರಕಾನ್ ಸಮಂ ಪಶ್ಯತಿ ಮತ್ಪರಃ ಪ್ರೀತೋಹಂ ತೇ ಮಹಾರಾಜ ರೋಷಂ ದುಸ್ತ್ಯಜಂ ಅತ್ಯಜಃ ಶ್ರದ್ಧಾನೋ ಮದಾದೇಶಂ ತನ್ಮಹ್ಯಂ ಪರಮಾರ್ಹಣಂ. ಹಾಗೆ ಹೇಳ್ತಾನೆ ಪರಮಾತ್ಮ, ನೀನು ಲೌಕಿಕ ಸುಖಗಳನ್ನು ಬಯಸಿಲ್ಲ. ನಿನ್ನ ನಿರ್ಧಾರ ತುಂಬ ಉತ್ತಮವಾಗಿದೆ. ನನ್ನನ್ನೇ ನೀನು ಬಯಸ್ತಾ ಇದ್ದೀಯಾ. ನನ್ನನ್ನೇ ಬಯಸ್ತಕ್ಕಂತಹ ಭಕ್ತ ಅವ ಏನನ್ನು ಬಯಸಲ್ಲ, ಮೋಕ್ಷವನ್ನು ಬಯಸಲ್ಲಂತೆ ಅಂಥ ಭಕ್ತ. ಅಂತಹ ಮೋಕ್ಷವನ್ನು, ಸ್ವರ್ಗವನ್ನು, ನರಕವನ್ನು ಎಲ್ಲವನ್ನೂ ಕೂಡ ಅಂತಹ ನನ್ನ ಭಕ್ತ ಸಮನಾಗಿ ಕಾಣ್ತಾನೆ. ನನ್ನ ಆದೇಶದಲ್ಲಿ ಶ್ರದ್ಧೆಯನ್ನು ಇಟ್ಟು
ನೀನು ಈ ರೋಷವನ್ನು ಬಿಟ್ಟುಬಿಡು, ಅದೇ ನನಗೆ ಮಾಡಬೇಕಾಗಿರತಕ್ಕಂತಹ ಉತ್ತಮ ಪೂಜೆ ಅಂತ ಪರಮಾತ್ಮ ಹೇಳ್ತಾರೆ. ಶ್ರದ್ಧದಾನೋ ಮದಾದೇಶಂ ತನ್ಮಹ್ಯಂ ಪರಮಾರ್ಹಣಂ. ಪರಮಾತ್ಮನ ಪೂಜೆ ಹೇಗೆ ಮಾಡಬೇಕು? ಏನು ಮಾಡೋಬೇಡ ಅಂತಾನೆ ಪರಮಾತ್ಮ. ಏನು ಮಾಡಬೇಕು ಅಂದರೆ ಶ್ರದ್ಧದಾನ ಮದಾದೇಶಂ ತನ್ಮಹ್ಯಂ ಪರಮಾರ್ಹಣಂ. ಅದೇ ಪರಮ ಅರ್ಹಣ, ಅದೇ ಉತ್ತಮವಾದ ಪೂಜೆ. ಯಾವುದು ಅಂದರೆ ನನ್ನ ಆದೇಶ, ಶ್ರುತಿಸ್ಮೃತಿ ಹರೇರಾಜ್ಞೆ. ಶ್ರುತಿಸ್ಮೃತಿಗಳು ಪರಮಾತ್ಮನ ಆದೇಶ. ಅಂತಹ ಶ್ರುತಿಗಳಲ್ಲಿ, ವೇದಗಳಲ್ಲಿ, ಸ್ಮೃತಿಗಳಲ್ಲಿ, ಶಾಸ್ತ್ರಗಳಲ್ಲಿ ಶ್ರದ್ಧೆಯನ್ನಿಟ್ಟು ನೀನು ರೋಷವನ್ನು ಬಿಡು, ನನ್ನ ಆದೇಶದಲ್ಲಿ ಶ್ರದ್ಧೆ ಇಟ್ಟು ಅದನ್ನು ಪಾಲಿಸ್ತಾ ಬಾ. ಅದೇ ನನಗೆ ಸಲ್ಲಿಸಬಹುದಾಗಿರತಕ್ಕಂತಹ ಉತ್ತಮವಾಗಿರತಕ್ಕಂತಹ ಪೂಜೆ. ಅಂತಹ ಪೂಜೆಯಿಂದ ನಾನು ನಿನ್ನಲ್ಲಿ ಪ್ರಸನ್ನನಾಗಿದ್ದೇನೆ ಅಂತ ಪರಮಾತ್ಮ ಈ ರೀತಿಯಾದ ಮಾತುಗಳನ್ನು ಹೇಳಿ ಅವನನ್ನು ಪ್ರಶಂಸಿಸಿ ಆ ಪೃಥುಚಕ್ರವರ್ತಿಯಿಂದ ಪೂಜಿತನಾಗಿ ಮುಂದೆ ಹೊರಡಲಿಕ್ಕೆ ಸಿದ್ಧನಾಗ್ತಾನೆ. ಆಗ ಇನ್ನೇನು ಹೊರಡಬೇಕು ಅವನು. ಹೊರಡುವಾಗ ಹೊರಟುಬಿಡ್ತಾನೆ. ಮುಂದೆ ಪೃಥುರಾಜ ಪ್ರಜೆಗಳಿಗೆ ಹಿತವನ್ನು ಉಪದೇಶ ಮಾಡ್ತಾನೆ. ರಾಜನಾದ ಪ್ರಜೆಗಳಿಗೆ ಉಪದೇಶ ಮಾಡಿದ್ದು ಕೇಳಿದರೆ ಎಲ್ಲರೂ ನೀವು? ರಾಜರಿಗೆ ಉಪದೇಶ ಮಾಡ್ತಕ್ಕಂಥ ಸಂದರ್ಭ ಇದೆ. ಪ್ರಜೆಗಳಿಗೆ ಧರ್ಮ ಶಿಕ್ಷಣ ನೀಡಬೇಕು ಹೇಳ್ತಾನೆ ಅವನು. ಪರಮಾತ್ಮ ನನ್ನನ್ನು ಯಾಕೆ ನೇಮಿಸಿದ್ದಾನೆ ಅಂದರೆ ಪ್ರಜೆಗಳ ರಕ್ಷಣೆಗೆ ನೇಮಿಸಿದ್ದಾನೆ. ಪ್ರಜೆಗಳಿಗೆ ಧರ್ಮೋಪದೇಶ ಮಾಡಬೇಕು ಅಂತ, ಧರ್ಮ ಶಿಕ್ಷಣ ನೀಡಬೇಕು. ಇಲ್ಲದೆ ಹೋದರೆ ನಾನು ಪಾಪಭಾಗಿ ಆಗ್ತೇನೆ. ಆದ್ದರಿಂದ ನಾನು ನಿಮಗೆ ಕೆಲವು ಉಪದೇಶವನ್ನು ಮಾಡ್ತೇನೆ ಎಂಬುದಾಗಿ ಪೃಥುರಾಜ ತತ್ವೋಪದೇಶವನ್ನು ಮಾಡ್ತಾನೆ. ಪೃಥು ಮಹಾರಾಜ ಅತ್ಯಂತ ಕಳಂಕರಹಿತವಾಗಿರತಕ್ಕಂತಹ ಅನೇಕ ಕಾರ್ಯಗಳನ್ನು ಮಾಡ್ತಾ ಈ ಭೂಮಂಡಲವನ್ನು ಆಡ್ತಾನೆ. ಉಜ್ವಲವಾಗಿರತಕ್ಕಂತಹ ಕೀರ್ತಿಯನ್ನು ಹರಡಿ ಅತ್ಯಂತ ಶ್ರೇಷ್ಠವಾಗಿರತಕ್ಕಂತಹ ಪರಮ ಪದವನ್ನು ಹೊಂತಾನೆ. ಮುಂದೆ ಗಂಗಾ ಯಮುನೆಯರ ಮಧ್ಯೆ ಇರತಕ್ಕಂತಹ ಪುಣ್ಯಕ್ಷೇತ್ರದಲ್ಲಿ ವಾಸ ಮಾಡ್ತಾ ತನ್ನ ಪ್ರಾರಬ್ಧ ಕರ್ಮ ಇದೆಯಲ್ಲ, ಆ ಪ್ರಾರಬ್ಧ ಕರ್ಮದ ಫಲವನ್ನು ಅನುಭವಿಸಲೇಬೇಕು. ಪ್ರಾರಬ್ಧ ಫಲವಾಗಿ ಬರತಕ್ಕಂತಹ ಭೋಗಗಳನ್ನು ಮಾತ್ರ ಅವನು ಪ್ರಾರಬ್ಧವನ್ನು ತೀರಿಸುವ ಉದ್ದೇಶದಿಂದ ಅನುಭವಿಸೋದು. ಆ ತರಹ ಅನುಭವಿಸ್ತಾ ಸಪ್ತದ್ವೀಪಗಳಿಗೆ ತಾನೊಬ್ಬನೇ ದೊರೆಯಾಗಿ ಬ್ರಾಹ್ಮಣ ಸಮೂಹಗಳ ಹಾಗೂ ಅಚ್ಯುತನ ನಾಮ ಜಪಿಸ್ತಕ್ಕಂತಹ ವೈಷ್ಣವರು ಹೊರತು ಇನ್ನೆಲ್ಲರ ಮೇಲೆಯೂ ಕೂಡ ಅವನು ಆದೇಶ ನೀಡ್ತಾ ಇದ್ದಂತೆ. ಬ್ರಾಹ್ಮಣರ ಮೇಲೆ ಯಾವ ಆದೇಶವನ್ನು ಅವನು ಮಾಡ್ತಾ ಇರಲ್ಲ. ಅಷ್ಟು ಗೌರವ ಅವನಿಗೆ. ಒಂದು ಸಲ ಮಹಾಸತ್ರ ನಡೆಯುತ್ತೆ. ಆ ಮಹಾಸತ್ರದಲ್ಲಿ ದೇವತೆಗಳು, ದೇವರ್ಷಿಗಳು, ಬ್ರಹ್ಮರ್ಷಿಗಳು ಎಲ್ಲ ಬರೆದಿದ್ದಾರೆ. ಅವರಿಗೆಲ್ಲ ಸತ್ಕಾರ ಮಾಡಿ ಆ ಸಭೆಯ ನಡುವೆ ಪೃಥುರಾಜ ಮಾತಾಡ್ತಾನೆ. ಸಭ್ಯಾಹ ಶೃಣುತ ಭದ್ರಂ ವಹ ಸಾಧವಃ ಯ ಇಹಾಗತಾಃ ಸತ್ಸು ಜಿಜ್ಞಾಸುಭಿಃ ಧರ್ಮಂ ಆವೇದ್ಯಂ ಸ್ವಮನೀಷಿತಂ. ಇಲ್ಲಿ ನೆರೆದಿರ್ತಕ್ಕಂತಹ ಸಜ್ಜನರಾದ ಸಭ್ಯರೆಲ್ಲ ಕೇಳಿ, ನಿಮಗೆ ಒಳ್ಳೆಯದಾಗಲಿ. ಧರ್ಮವನ್ನು ತಿಳಿಯುವ ಬಯಕೆ ಉಳ್ಳವರು ತಮ್ಮ ಮನೋಗತವನ್ನು ಸಜ್ಜನರ ಮುಂದೆ ಹೇಳ್ಕೊಳ್ಬೇಕು. ಅದಕ್ಕೋಸ್ಕರ ನಾನೀಗ ಅದನ್ನು ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಕೆಲವು ಮಾತುಗಳನ್ನು ಅಲ್ಲಿ ಬಂದಿರತಕ್ಕಂತಹ ಪ್ರಜೆಗಳಿಗೆ, ರಾಜರುಗಳಿಗೆ ಹೇಳ್ತಾನೆ. ಅಹಂ ದಂಡಧರ ಧಾತ್ರ ಪ್ರಜಾನಾಮಿಹ ಯೋಜಿತ ರಕ್ಷಿತ ವೃತ್ತಿದಸ್ವೇಷು ಶೇತುಷು ಸ್ಥಾಪಿತ ಪೃಥಕ್. ಪರಮಾತ್ಮ ನನ್ನನ್ನು ಈ ಲೋಕದಲ್ಲಿ ಪ್ರಜೆಗಳ ಶಾಸನ ಮಾಡಲಿಕ್ಕೆ, ರಕ್ಷಣೆ ಮಾಡಲಿಕ್ಕೆ ಮತ್ತು ಜೀವನ ವೃತ್ತಿ ನೀಡಲಿಕ್ಕೆ, ಅವರನ್ನು ಧರ್ಮ ಕಾರ್ಯದಲ್ಲಿ ನೇಮಿಸಲಿಕ್ಕೆ ನನ್ನನ್ನು ನೇಮಿಸಿದ್ದಾನೆ. ಆದ್ದರಿಂದ ಪ್ರತಿಯೊಬ್ಬರೂ ಕೂಡ ಕರ್ತವ್ಯ ಕರ್ಮಗಳನ್ನು ಸರಿಯಾಗಿ ಪಾಲನೆ ಮಾಡಬೇಕು. ಹಾಗೆ ಪಾಲಿಸಿದರೆ ಆ ಕರ್ಮಸಾಕ್ಷಿ ಆಗಿರತಕ್ಕಂಥ ಭಗವಂತ ಸಂತುಷ್ಟನಾಗ್ತಾನೆ. ಪ್ರಜೆಗಳಿಗೆ ಧರ್ಮ ಶಿಕ್ಷಣವನ್ನು ರಾಜನಾದವ ಮಾಡಬೇಕು. ತೆರಿಗೆಯನ್ನು ವಸೂಲಿ ಮಾಡಬೇಕು. ಧರ್ಮ ಶಿಕ್ಷಣ ನೀಡದೆ ಕೇವಲ ತೆರಿಗೆ ವಸೂಲಿ ಮಾಡಿದರೆ ಅಂತಹ ರಾಜ
ಪ್ರಜೆಗಳ ಪಾಪಕ್ಕೆ ಗುರಿಯಾಗ್ತಾನೆ. ಉದ್ಧರೇ ಕರಂ ರಾಜ ಪ್ರಜಾಧರ್ಮೇಶು ಅಶಿಕ್ಷಯನ್ ಪ್ರಜಾನಾಂ ಶವಲಂ ಭುಂಕ್ತೆ ಭಾಗಂ ತ್ಯಸ್ವಂ ಜಹಾತಿ ಸಹ. ಪ್ರಜೆಗಳಿಗೆ ಧರ್ಮ ಶಿಕ್ಷಣ ನೀಡದೆ ಕೇವಲ ತೆರಿಗೆ ಮಾತ್ರ ವಸೂಲಿ ಮಾಡಿದರೆ ಅಂತಹ ರಾಜ ಪ್ರಜೆಗಳ ಪಾಪಕ್ಕೆ ಗುರಿಯಾಗ್ತಾನೆ. ತನಗೆ ಬರಬಹುದಾಗಿರತಕ್ಕಂತಹ ಪ್ರಜೆಗಳ ಪುಣ್ಯದ 6ನೇ ಒಂದು ಅಂಶ ಪುಣ್ಯವನ್ನು ಅವನು ಕಳ್ಕೊಂಡ್ಬಿಡ್ತಾನೆ. ಆದ್ದರಿಂದ ರಾಜನಾದವ ಪ್ರಜೆಗಳಿಗೆ ಧರ್ಮ ಶಿಕ್ಷಣ ನೀಡಬೇಕು. ಆದ್ದರಿಂದ ಪ್ರಜೆಗಳೇ, ನಿಮ್ಮ ರಾಜನಿಗೆ ಪರಲೋಕದಲ್ಲಿ ಸುಖ ಉಂಟಾಗಬೇಕು ಅಂತಾದರೆ ಮತ್ತು ನಿಮಗೆ ಒಳ್ಳೆಯದಾಗಬೇಕು ಅಂತಾದರೆ ನನ್ನಲ್ಲಿ ಅಸೂಯೆ ಪಡದೆ ಪರಮಾತ್ಮನಲ್ಲಿ ಭಕ್ತಿಯನ್ನು ಮಾಡಿ. ನನ್ನಲ್ಲಿ ಅಸೂಯೆ ಪಡಬೇಡಿ, ನನಗೂ ಒಳ್ಳೆಯದಾಗಬೇಕು, ನಿಮಗೂ ಒಳ್ಳೆಯದಾಗಬೇಕು. ಅದಕ್ಕೋಸ್ಕರವಾಗಿ ಪರಮಾತ್ಮನಲ್ಲಿ ಭಕ್ತಿಯನ್ನು ಮಾಡಿ. ಅದನ್ನು ಮಾಡಿದರೆ ನೀವು ನನಗೆ ಅನುಗ್ರಹ ಮಾಡಿದಂತೆ ಆಗತ್ತೆ ಅಂತ ಹೇಳ್ತಾ, ಈ ನನ್ನ ಪೂರ್ವಜರು ಅವರು ಮನು, ಸ್ವಯಂಭೂಮನು, ಉತ್ಥಾನಪಾದ, ಧ್ರುವರಾಜ, ಪ್ರಿಯವ್ರತ ಇವರೆಲ್ಲ ರಾಜರ್ಷಿಯಾಗಿರ್ತಕ್ಕಂತಹ ನನ್ನ ತಾತಂದಿರು, ಅಂಗರಾಜ ಇವರೆಲ್ಲ ಆ ಪರಮಾತ್ಮನ ಅನುಗ್ರಹದಂತೆ ಸ್ವವಿಹಿತ ಕರ್ಮಾನುಷ್ಠಾನವನ್ನು ಮಾಡ್ತಾ ತೇಜಸ್ಸನ್ನು ಪಡೆದು ಅವರೆಲ್ಲ ಸಿದ್ಧಿಗಳಿಸಿದ್ದಾರೆ. ಹಾಗೆಯೇ ತೇಜಸ್ಸುಗಳಾಗಿರ್ತಕ್ಕಂತಹ ರಾಜರು ಬೇರೆಯವರು ಆಗಿ ಹೋಗಿದ್ದಾರೆ. ಅವರೆಲ್ಲ ಆ ಪರಮಾತ್ಮ ಅಂದರೆ ಪರಮಾತ್ಮನನ್ನು ಆರಾಧನೆ ಮಾಡ್ತಾ ಆ ಪರಮಾತ್ಮನಿಂದಲೇ ಅವರು ತೇಜಸ್ಸನ್ನು ಗಳಿಸಿದ್ದಾರೆ. ಆದ್ದರಿಂದ ನೀವೆಲ್ಲ ಆ ಪರಮಾತ್ಮನ ಸೇವೆಯನ್ನು ಮಾಡಬೇಕು. ವಿನಿರ್ಧುತಾಶೇಷ ಮನೋಮಲ ಪುಮಾನ್ ಅಸಂಗ ವಿಜ್ಞಾನ ವಿಶೇಷ ವೀರ್ಯವಾನ್ ಯದಂಘ್ರಿ ಮೂಲೆ ಕೃತಚೇತನ ಪುನಃ ನ ಸಂಸ್ಕೃತಿಂ ಕ್ಲೇಶವಹಾಂ ಪ್ರಪದ್ಯತೆ. ಯಾರು ಮತ್ತೆ ಈ ಸಂಸಾರಕ್ಕೆ ಬರುವುದಿಲ್ಲ ಎಂಬುದನ್ನು ಹೇಳ್ತಾನೆ. ಯಾರು ತಮ್ಮ ಮನೋಮಲವನ್ನು ವಿನಿರ್ಧುತ ಅಶೇಷ ಮನೋಮಲಃ ಪುಮಾನ್, ತಮ್ಮ ಮನಸ್ಸಿನ ಎಲ್ಲ ಕೊಳೆಯನ್ನು ಕಳೆದುಕೊಂಡು ವೈರಾಗ್ಯ ಹಾಗೂ ಅಪರೋಕ್ಷ ಜ್ಞಾನ ಇವುಗಳ ಬಲವುಳ್ಳವರಾಗಿ ಪರಮಾತ್ಮನ ಶ್ರೇಷ್ಠ ಸ್ಥಾನವಾಗಿರತಕ್ಕಂತಹ ವೈಕುಂಠವನ್ನು ಹೊಂದಿದರಂದರೆ ಮತ್ತೆ ಅವರು ಈ ಕ್ಲೇಶಮಯವಾಗಿರತಕ್ಕಂತಹ ಸಂಸಾರಕ್ಕೆ ಬರುವುದಿಲ್ಲ. ಅಂತಹ ಪರಮಾತ್ಮನ ಕುರಿತಾಗಿರ್ತಕ್ಕಂತಹ ಧ್ಯಾನ, ಸ್ತೋತ್ರ, ಪೂಜೆ, ವಿಹಿತ ಕರ್ಮಗಳು ಇವುಗಳನ್ನು ಕಪಟವಿಲ್ಲದೆ ಮಾಡಿರಿ. ಸುಮ್ಮನೆ ತೋರಿಕೆಗೆ ಮಾಡಬೇಡಿ, ಕಪಟವಿಲ್ಲದೆ ಮಾಡಿರಿ. ಯಾಕಂದರೆ ಅವನ ಪಾದ ಮೂಲವೇ ಸಕಲ ಅಭೀಷ್ಟದಾಯಕ. ಕಾಮ ದುಗ ಅಂಘ್ರಿ ಪಂಕಜಂ ಯಥಾಧಿಕಾರಾವಸಿತ ಅರ್ಥಸಿದ್ಧಯೇ. ಅವನನ್ನು ಯಾವುದೇ ಕಪಟವಿಲ್ಲದೆ ಅವನನ್ನು ಭಜಿಸಿರಿ. ಅವನ ಪಾದ ಮೂಲವೇ ನಮ್ಮ ಎಲ್ಲ ಇಷ್ಟಾರ್ಥಗಳನ್ನು ಸಾಧಿಸಿಕೊಡುವಂಥದ್ದು ಅಂತ ಹೀಗೆಲ್ಲ ಉಪದೇಶ ಮಾಡಿ ರಾಜರಿಗೆ ಹೇಳ್ತಾನೆ ಒಂದು ಕಿವಿಮಾತು. ಏನು? ಮಾ ಜಾತು ತೇಜ ಪ್ರಭವೇನ್ ಮಹರ್ದ್ವಿಃ ತಿತಿಕ್ಷಯ ತಪಸಾ ವಿದ್ಯೆಯಾಚ ದೇದೀಪ್ಯಮಾನೆ ಅಜಿತ ದೇವತಾನಾಂ ಕುಲೇ ಸ್ವಯಂ ರಾಜಕುಲೇ ದ್ವಿಜಾನಾಂ. ಪೃಥು ಹೇಳ್ತಕ್ಕಂತಹ ಈ ಮಾತುಗಳು ಇವತ್ತು ಬ್ರಾಹ್ಮಣರ ಬಗ್ಗೆ ಗೌರವ ಇಲ್ಲದಂತಹ ವ್ಯಕ್ತಿಗಳಿಗೆ ಕೇಳಿಸ್ಕೊಳ್ಳಿಕ್ಕೆ ಬಹಳ ಕಷ್ಟ ಆಗುತ್ತೆ. ಅಷ್ಟು ಶ್ರೇಷ್ಠವಾಗಿರ್ತಕ್ಕಂತಹ ಮಾತುಗಳನ್ನು ಋತುಚಕ್ರವರ್ತಿ ಬ್ರಾಹ್ಮಣರ ಬಗ್ಗೆ ಹೇಳ್ತಾನೆ. ಬ್ರಾಹ್ಮಣರು ಒಂದು ನಿಮಗೆ ಕಿವಿಮಾತು, ಸಹನಶೀಲತೆ, ತಪಸ್ಸು, ಜ್ಞಾನ ಇವುಗಳಿಂದ ಅವರು ದೇದೀಪ್ಯಮಾನರಾಗಿದ್ದಾರೆ. ಅಂತಹ ವಿಷ್ಣು ಭಕ್ತರಾಗಿರ್ತಕ್ಕಂತಹ ಬ್ರಾಹ್ಮಣ ಕುಲದ ಮೇಲೆ ನಿಮ್ಮ ಸಂಪತ್ತಿನ ಅಧಿಕಾರದ ಪ್ರಭಾವವನ್ನು ಪ್ರಯೋಗಿಸಬೇಡಿ. ಎಲ್ಲರ ಮೇಲೆ ರಾಜನ ಅಧಿಕಾರ ಇದೆ, ಎಲ್ಲರ ಮೇಲೆ ಜಾತ್ಯತೀತವಾಗಿ ಧರ್ಮಾತೀತವಾಗಿ ದೇಶವನ್ನು ಆಳುವವನು ಎಲ್ಲರ ಮೇಲೆಯೂ ಅಧಿಕಾರ ಇದ್ದರೂ ಸಹ ವಿಷ್ಣು ಭಕ್ತರಾಗಿರತಕ್ಕಂತಹ ಬ್ರಾಹ್ಮಣ ಕುಲದ ಮೇಲೆ ನಿಮ್ಮ ಅಧಿಕಾರದ ಪ್ರಭಾವವನ್ನು ಚಲಾಯಿಸಬೇಡಿ. ಅಧಿಕಾರ ಇದೆ ನಿಮಗೆ, ಆದರೆ ಪ್ರಯೋಗಿಸಬಾರ್ದು. ನಿತ್ಯವೂ ಕೂಡ ದೇವೇಂದ್ರ
ಯಾರ ಪಾದ ವಂದನೆಯನ್ನು ಮಾಡಿಯೇ ಚಿರಸ್ಥಾಯಿಯಾಗಿರತಕ್ಕಂತಹ ಸ್ವರ್ಗ ರಾಜ್ಯವನ್ನು ಪಡೆದಿದ್ದಾನೋ, ಕೀರ್ತಿಯನ್ನು ಗಳಿಸಿದ್ದಾನೋ ಅಂತಹ ಅತಿ ಮಹಾತ್ಮರಾಗಿರ್ತಕ್ಕಂತಹ ಬ್ರಹ್ಮಾದಿಗಳಿಗಿಂತಲೂ ಶ್ರೇಷ್ಠನಾಗಿರ್ತಕ್ಕಂತಹ ಆ ಶ್ರೀಹರಿ ಅವನು ಬ್ರಾಹ್ಮಣ ವತ್ಸಲ. ನಮೋ ಬ್ರಹ್ಮಣ್ಯ ದೇವಾಯ ಗೋಬ್ರಾಹ್ಮಣ ಹಿತಾಯ ಚ ಅಂತ ಹೇಳ್ತೇವೆ. ಪರಮಾತ್ಮನಿಗೆ ಬ್ರಾಹ್ಮಣರ ಮೇಲೆ ಅಷ್ಟು ವಾತ್ಸಲ್ಯ. ಆದ್ದರಿಂದ ಹಾಗಾಗಿಯೇ ದೇವೇಂದ್ರ ಅವನು ಸಹ ಬ್ರಾಹ್ಮಣರಲ್ಲಿ ಅಷ್ಟು ವಾತ್ಸಲ್ಯ ಹೊಂದಿದ್ದಾನೆ. ಆದ್ದರಿಂದ ಎಲ್ಲ ರಾಜರು ಕೂಡ ಬ್ರಾಹ್ಮಣ ವತ್ಸಲರಾಗಬೇಕು ಅಂತ ಹೇಳ್ತಾ, ನೀವೆಲ್ಲ ವಿಷ್ಣು ಧರ್ಮ ಪರರಾಗರಿ, ವಿನಯಶೀಲರಾಗರಿ. ನೀವು ಎಲ್ಲ ಬಗೆಯಿಂದಲೂ ಕೂಡ ಆ ಬ್ರಾಹ್ಮಣ ಕುಲವನ್ನೇ ಸೇವಿಸಿರಿ. ಯಾಕೆ ಅಂದರೆ ಸರ್ವಗುಣ ಪರಿಪೂರ್ಣನಾಗಿರ್ತಕ್ಕಂತಹ ಪರಮಾತ್ಮನಿಗೆ ಅತ್ಯಂತ ಪ್ರಿಯರಾಗಿರ್ತಕ್ಕಂಥವ್ರು ಈ ಬ್ರಾಹ್ಮಣರು. ಅದನ್ನು ಭಾಗವತ ಹೇಳ್ತಾ ಇದೆ, ಪುಮಾನ್ ಲಭೇತ ಯತ್ಸೇವಯ ಅಶೇಷ ಗುಣಾಶ್ರಯ ಸ್ವರಾಟ್ ವಿಪ್ರಪ್ರಿಯಸ್ತುಷ್ಯತಿ ಕಾಮಮೀಶ್ವರ ಸರ್ವಾತ್ಮನ ಬ್ರಹ್ಮಕುಲಂ ನಿಷೇವೇತಾಂ. ಸರ್ವ ರೀತಿಯಿಂದಲೂ ಕೂಡ ನೀವು ಬ್ರಾಹ್ಮಣ ಕುಲವನ್ನು ಸೇವಿಸಿರಿ. ಬ್ರಾಹ್ಮಣರ ಜೊತೆಗೆ ನಿತ್ಯ ಸೇವೆ ಮಾಡಿದರೆ, ನಿತ್ಯ ಜೊತೆಯಿದ್ದು ಸೇವೆ ಮಾಡಿದರೆ ಪರಮಾತ್ಮನ ಅನುಗ್ರಹ ಅದು ಶೀಘ್ರವಾಗಿ ಆಗತ್ತೆ. ಅದರಿಂದ ಆ ಮಹಾಮೋಕ್ಷದ ಆನಂದವನ್ನೇ ಪಡೀಬೋದು. ಆದ್ದರಿಂದ ಅಂತಹ ಬ್ರಾಹ್ಮಣ ಕುಲವನ್ನೇ ಕ್ಷತ್ರಿಯರು ಸೇವಿಸ್ತಾ ಇರಬೇಕು ಅಂತ ಹೇಳ್ತಾ, ಅಶ್ನಾತಿ ಅನಂತಹ ಖಲು ತತ್ವಕೋವಿದೈ ಶ್ರದ್ಧಾಹುತಂ ಯನ್ಮುಖ ಈಡ್ಯನಾಮಭಿ ನವೈಕಥಾ ಚೇತನಯ ಬಹಿಷ್ಕೃತೆ ಹುತಾಶನೆ ಪಾರಮಹಂಸ ವರ್ಯಗುಹು. ಬ್ರಾಹ್ಮಣರಲ್ಲಿ, ಅದರಲ್ಲಿಯೂ ಯತಿಗಳಲ್ಲಿ ಹರಿಯ ಸನ್ನಿಧಾನ ವಿಶೇಷವಾಗಿರುತ್ತೆ. ಹಾಗಾಗಿ ಯತಿಗಳ ಮುಖದಲ್ಲಿ ಅನ್ನದಾನ ಮಾಡಬೇಕು. ಯತಿಹಸ್ತೆ ಜಲಂ ದದ್ಯಾತ್ ಭೈಕ್ಷ್ಯಂ ದದ್ಯಾತ್ ಪುನಜ್ಜಲಂ ತದನ್ನಂ ಮೇರುಣಾತುಲ್ಯಂ ತಜ್ಜಲಂ ಸಾಗರೋಪಮಂ ಅಂತ ಹೇಳ್ತಾರೆ. ಆ ಯತಿಗಳ ಮುಖದಲ್ಲಿ ಹೋಮಿಸಿದಂತಹ ಅನ್ನ ಅದು ಅನಂತ ಫಲವನ್ನು ನೀಡುವಂಥದ್ದು. ಅದನ್ನು ಬಿಟ್ಟು ಬುದ್ಧಿ ಇಲ್ಲದೆ ಜಡವಾದ ಅಗ್ನಿಯಲ್ಲಿ ಇಂದ್ರಾಯಸ್ವಾಹ ಅಂತ ನಾಮೋಚ್ಚರಣಪೂರ್ವಕವಾಗಿ ಎಷ್ಟು ಹೋಮ ಮಾಡಿದರೂ ಕೂಡ ಅದನ್ನು ಪರಮಾತ್ಮ ಪ್ರೀತಿಯಿಂದ ಉಣ್ಣುವುದಿಲ್ಲ. ಆದ್ದರಿಂದ ಪರಮಹಂಸರು ಅವರು ಯಾವಾಗಲೂ ಹರಿಪರವಾಗಿರತಕ್ಕಂತಹ ವೇದಾದಿ ಶಾಸ್ತ್ರ ವಿಚಾರ ಮಾಡ್ತಾನೇ ಇರ್ತಾರೆ. ಯಾವತ್ತೂ ಯತಿಗಳು ನಿರಂತರವಾಗಿ ಶಾಸ್ತ್ರಾಧ್ಯಯನ ಮಾಡ್ತಾ ಇರಬೇಕು. ಅದು ಅವರಿಗೆ ಬಹಳ ಮುಖ್ಯವಾಗಿರ್ತಕ್ಕಂತಹ ಕೆಲಸ. ವಿಷ್ಣೋ ಸರ್ವೋತ್ತಮತ್ವಂಚ ಸರ್ವದಾ ಪ್ರತಿಪಾದಯ ಅಂತ ಹೇಳಿದ ಹಾಗೆ, ಯಾರು ಯತಿ ಧರ್ಮವನ್ನು ಅನುಸರಿಸ್ತಾ ಇದ್ದಾರೆ ಅವರು ನಿತ್ಯವೂ ವೇದಾದಿ ಶಾಸ್ತ್ರ ವಿಚಾರಪರರಾಗಿರ್ತಾರೆ. ಆದ್ದರಿಂದ ಅವರ ಮುಖದಲ್ಲಿ ಅನ್ನದಾನ ಮಾಡಿದರೆ ಅದು ಅನಂತ ಫಲವನ್ನು ಕೊಡುವಂಥದ್ದು. ಶ್ರದ್ಧೆಯಿಂದ, ತಪಸ್ಸಿನಿಂದ ವಿಹಿತ ಆಚರಣ ಮತ್ತು ನಿಷಿದ್ಧ ವರ್ಜನ, ಮಾಡಬೇಕಾದ್ದನ್ನು ಮಾಡಬೇಕು, ಮಾಡಬಾರ್ದನ್ನು ಮಾಡಲೇಬಾರ್ದು. ಅಂತಹ ವಿಹಿತ ಆಚರಣ, ನಿಷಿದ್ಧ ವರ್ಜನ ಇವುಗಳಿಂದ ನೀವು ಧ್ಯಾನ ಮಾಡಬೇಕು. ಸುಮ್ಮನೆ ವ್ಯರ್ಥವಾದ ಮಾತನ್ನಾಡಬೇಡಿ ಅಂತ. ವ್ಯರ್ಥ ವಚನ ತ್ಯಾಗ. ಎಲ್ಲೋ ನೀವು ಪಟ್ಟಾಂಗ ಮಾಡ್ತಾ ಕೂತ್ಕೊಳ್ತಾರೆ. ಎಲ್ಲ ಒಂದು ಕಾರ್ಯಕ್ರಮಕ್ಕೆ ಹೋದರೆ ಎಲ್ಲರ ಕೈಯಲ್ಲಿ ಮೊಬೈಲ್ ಇರುತ್ತೆ. ಮೊಬೈಲ್ ಇಲ್ಲದೆ ಇರುವುದೇ ಇಲ್ಲ. ಆ ರೀತಿಯಲ್ಲಿ ಅವರ ಜೀವನ. ಅಲ್ಲೇನೋ ಪ್ರವಚನ ಆಗ್ತಾ ಇರ್ತದೆ, ಇಲ್ಲಿ ಮೊಬೈಲ್ ನೋಡ್ತಾ ಕೂತ್ಕೊಂಡಿರ್ತಾರೆ. ಈ ರೀತಿಯಲ್ಲಿ ನಾವು ಇವತ್ತು ಕಾಣ್ತೇವೆ. ಹೇಗೆ ಪ್ರಾಣವಾಯು ಇಲ್ಲದೆ ನಮಗೆ ಉಸಿರಾಡಲಿಕ್ಕೆ, ಜೀವಿಸಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳ್ತೇವೆ, ಆದರೆ ಪ್ರಾಣವಾಯುವಿಗಿಂತಲೂ ಕೂಡ ನಮಗೆ ಇದೇ ಬಹಳ ಮುಖ್ಯ ಆಗಿಬಿಟ್ಟಿದೆ. ಅದು ಇಲ್ಲದೇ ಇಲ್ಲವೇ ಇಲ್ಲ. ಆ ರೀತಿಯಲ್ಲಿ ವ್ಯರ್ಥವಾಗಿ ಕಾಲ ಕಳೀತಾ ಇರೋದನ್ನು ನಾವು ನೋಡ್ತೇವೆ. ಇವತ್ತೇನಾಗಿದೆ ಅಂದರೆ, ನಾವು ಪರಸ್ಪರ ಮಾತಾಡಲಿಕ್ಕೆ ಇರೋ ವೇದಿಕೆ ಅದು. ಯಾವಾಗೊಮ್ಮೆ ಹೋಗ್ತೀವಿ ಮಠಕ್ಕೋ ದೇವಸ್ಥಾನಕ್ಕೋ, ಅಪರೂಪ ಸಿಗ್ತಾರೆ, ಅವ್ರ ಜೊತೆ ಮಾತಾಡೋದು ಯಾವಾಗ. ಹಾಗಾಗಿ ಅಲ್ಲಿಯೂ ಕೂಡ ನಮ್ಮದು ಹರಟೆ. ಅಂತಹ ಹರಟೆ ಬೇಡ. ಆ ರೀತಿಯಲ್ಲಿ ಪರಮಾತ್ಮನನ್ನು ಧ್ಯಾನ ಮಾಡ್ತಾ ಇರತಕ್ಕಂಥವರು ಅದು ಬ್ರಾಹ್ಮಣ ಕುಲ. ಅಂತಹ ಬ್ರಾಹ್ಮಣ ಕುಲವನ್ನು ಕ್ಷತ್ರಿಯರು ಅಂತಹ ಬ್ರಾಹ್ಮಣ ಕುಲದ ಬಗ್ಗೆ ಹೇಳ್ತಾ ಇರೋದು. ಅಂತಹ ಬ್ರಾಹ್ಮಣರು ಇವತ್ತು ಎಷ್ಟು ಜನ ಇದ್ದಾರೆ ಗೊತ್ತಿಲ್ಲ.
ಅವರನ್ನು ಕ್ಷತ್ರಿಯ ಸದಾ ಸೇವಿಸಬೇಕು. ಬ್ರಾಹ್ಮಣರ ಆ ಪಾದ ಧೂಳಿಯನ್ನು ಆಯಸ್ಸು ಇರೋ ತನಕ, ನನ್ನ ಆಯುಷ್ಯ ಇರೋ ತನಕ ನಾನು ಕಿರೀಟದಲ್ಲಿ ಧಾರಣ ಮಾಡ್ತೇನೆ. ಯಾಕೆಂದರೆ ಅದನ್ನು ಯಾರು ಸದಾ ಧರಿಸ್ತಾರೋ, ಯಂ ನಿತ್ಯದ ಬಿಭ್ರತ ಆಶು ಪಾಪಂ ನಂಕ್ಷಂತಿ ಅಮಂ ಸರ್ವಗುಣಾ ಭಜಂತಿ. ಯಾವ ಆ ಬ್ರಾಹ್ಮಣರ ಪಾದಧೂಳಿ ಅದನ್ನು ಸದಾ ನಾನು ಧರಿಸ್ತೇನೆ, ಅದನ್ನು ಸದಾ ಯಾರು ಧರಿಸ್ತಾರೋ ಅಂಥವರ ಪಾಪ ಅದು ಒಡನೆ ನಾಶವಾಗುತ್ತೆ. ಅವನನ್ನು ಎಲ್ಲ ಸದ್ಗುಣಗಳು ಆಶ್ರಯ ಪಡಿತಾವೆ. ಅಂತಹ ಗುಣಶಾಲಿಗಳಾದ ಶೀಲ ಸಂಪನ್ನರಾಗಿರತಕ್ಕಂತಹ ಅವರನ್ನು ರಕ್ಷಣೆ ಮಾಡಬೇಕು, ಅವರನ್ನು ಗೌರವಿಸಬೇಕು. ಆದ್ದರಿಂದ ನನ್ನಲ್ಲಿ ಮತ್ತು ಈ ಬ್ರಾಹ್ಮಣ ಕುಲ, ಗೋವುಗಳು ಹಾಗೂ ವೇದಶಾಸ್ತ್ರಗಳ ಕುಲ ಇವೆಲ್ಲವೂ ಕೂಡ ಇಷ್ಟು ಮಾತ್ರ ಅಲ್ಲ, ಪರಿವಾರ ಸಹಿತನಾಗಿರ್ತಕ್ಕಂತಹ ಪರಮಾತ್ಮ ಎಲ್ಲರೂ ನನ್ನಲ್ಲಿ ಪ್ರಸನ್ನರಾಗಬೇಕು ಅಂತ ಪರಮಾತ್ಮನಲ್ಲಿ ಪ್ರಾರ್ಥನೆ ಮಾಡಿದಾಗ ಮುಂದೆ ಹೇಳ್ತಾನೆ. ಏನೋ ಒಂದು ಮಾತಿದೆ, ಮೈತ್ರೇಯರು ಹೇಳ್ತಾರೆ, ಎಲ್ಲರೂ ಹೊಗಳ್ತಾರೆ ಪೃಥ್ವಿರಾಜನ ಈ ಒಂದು ಮಾತನ್ನು ಕೇಳಿ. ಇಂತಹ ತಿಳಿದವ ಯಾರಿದ್ದಾರೆ, ಎಷ್ಟು ಎಂತಹ ಜ್ಞಾನಿಗಳು ಕೇಳಬೇಕು. ತುಂಬ ದೀರ್ಘವಾಗಿದೆ, ನಾನು ಕೆಲವು ಮಾತ್ರ ಇಲ್ಲಿ ಹೇಳಿದ್ದೇನೆ. ಯಾಕಂದರೆ ಉಪದೇಶ ಅಂದ್ಕೊಳ್ಳಿ ಎಲ್ಲರಿಗೂ ಕಷ್ಟವೇ ಕೇಳಲಿಕ್ಕೆ, ಕಥೆ ಇರಬೇಕು. ಕಥೆ ಇದ್ದರೆ, ಸ್ಟೋರಿ ಇದ್ದರೆ ಸಿನಿಮಾ ಓಡತ್ತೆ ಅಲ್ವಾ. ಹಾಗೆ ಈ ಉಪದೇಶ, ಇಷ್ಟೊಂದೆಲ್ಲ ಉಪದೇಶ ಮಾಡಿದ್ದನ್ನು ನೋಡಿ ರಾಜ ಅಲ್ಲಿರ್ತಕ್ಕಂತಹ ಪಿತೃಗಳು, ದೇವತೆಗಳು, ಬ್ರಾಹ್ಮಣರು, ಸಜ್ಜನರು ಭಲೆ ಭಲೆ ಅಂತಾರೆ. ಹೇಳ್ತಾರೆ, ಪುತ್ರೇಣ ಜಯತೆ ಲೋಕಾನ್ ಇತಿ ಸತ್ಯವತಿ ಶ್ರುತಿ. ಸೋಯಂ ಮನುಷ್ಯಲೋಕ ಪುತ್ರೇಣ ಜಯ್ಯ ಶಶ್ವತ್ಪುತ್ರೇಣ ಪಿತರೋ ಅತ್ಯಾಯನ್ ಬಹುಲಂ ತಮಃ. ಇವೆಲ್ಲ ವೇದ ವಾಕ್ಯಗಳು ಏನು ಹೇಳ್ತಾ ಇವೆ ಅಂದರೆ, ಮಗನಿಂದ ತಂದೆ ಉತ್ತಮ ಲೋಕಗಳನ್ನು ಹೊಂತಾನೆ ಅಂತ. ಅದಕ್ಕೋಸ್ಕರವಾಗಿ ಮಕ್ಕಳಿರಬೇಕು ಅಂತ ಹೇಳೋದು. ಮಕ್ಕಳು ಸರಿಯಾಗಿದ್ದರೆ ಉತ್ತಮ ಲೋಕಕ್ಕೆ ಹೋಗ್ತಾರೆ, ಮಕ್ಕಳು ದಾರಿ ತಪ್ಪಿದರೆ ಪಿತೃಗಳು ದಾರಿ ತಪ್ತಾರೆ. ಆ ವಿಚಾರ ತುಂಬ ಇದೆ, ಅದೆಲ್ಲ ಇಲ್ಲಿ ಹೇಳೋದು ಬೇಡ. ಮಗನಿಂದ ತಂದೆ ಸದ್ಗತಿಯನ್ನು ಪಡಿತಾನೆ, ಒಳ್ಳೆಯ ಲೋಕಗಳನ್ನು ಪಡಿತಾನೆ. ಈ ತರಹ ಶ್ರುತಿವಾಕ್ಯಗಳಿವೆ. ಆ ಶ್ರುತಿವಾಕ್ಯಗಳು ನಮಗೆ ಈಗ ಅರ್ಥ ಆದವು ಅಂತ. ನಿನ್ನಂತಹ ಒಳ್ಳೆಯ ಮಗನಿಂದ ನಿನ್ನ ತಂದೆ ಉದ್ಧಾರ ಆದ. ನಿನ್ನ ತಂದೆ ಎಂಥವನು, ಕೆಟ್ಟವ ವೇನ. ಅಂತಹ ಪಾಪಿಯಾಗಿರ್ತಕ್ಕಂತಹ ವೇನ, ಅವನನ್ನು ಬ್ರಾಹ್ಮಣರು ಶಾಪ ಕೊಟ್ಟಿದ್ದರು, ಶಾಪದಿಂದ ಅವನನ್ನು ಸಂಹಾರ ಮಾಡಿದ್ದರು. ಅಂತಹ ದುಷ್ಟವೇನ ನಿನ್ನಂತಹ ಮಗನಿಂದ ನಿತ್ಯ ನರಕಗಳನ್ನು ದಾಟಿ ಅವ ಸ್ವರ್ಗಕ್ಕೆ ಸೇರಿದ್ದಾನೆ. ಆದ್ದರಿಂದ ಇಂತಹ ಶ್ರುತಿವಾಕ್ಯಗಳು ನಿನ್ನಿಂದಾಗಿ ಸಾರ್ಥಕವಾದವು, ಅರ್ಥಪೂರ್ಣವಾದವು ಅಂತ ಹೇಳ್ತಾ, ಹಿರಣ್ಯಕಶಿಪು ಎಷ್ಟು ಕೆಟ್ಟವ, ಹಿರಣ್ಯಕಶಿಪುಶ್ಚಾಪಿ ಭಗವನ್ನಿಂದಯ ತಮಃ ವಿಭಿಕ್ಷು ಅತ್ಯಗಾ ಸೂನೋ ಪ್ರಹ್ಲಾದಸ್ಯ ಅನುಭಾವತಃ. ಹಿರಣ್ಯಕಶಿಪು ಅವನಲ್ಲಿ ಜಯ ಇದ್ದಾರೆ. ಎಷ್ಟು ಭಗವಂತನ ನಿಂದೆ ಮಾಡ್ತಾನೆ ಹಿರಣ್ಯಕಶಿಪು, ಆದರೂ ಅವನಿಗೆ ಸದ್ಗತಿ ಆಯಿತು. ಯಾಕೆ? ಪ್ರಹ್ಲಾದನಂತಹ ಮಗನಿಂದಾಗಿ. ಪ್ರಹ್ಲಾದನ ಪ್ರಭಾವದಿಂದ ಅವನು ಅಂಧಂತಮಸ್ಸನ್ನು ದಾಟಿ ವಿಷ್ಣುಲೋಕವನ್ನು ಸೇರಿದ. ಮಗ ಒಳ್ಳೆಯವನಾಗಿದ್ದರೆ ಪಿತೃಗಳಿಗೆ ಉತ್ತಮ ಲೋಕ ಪ್ರಾಪ್ತಿಯಾಗತ್ತೆ ಅನ್ನುವ ವೇದ ವಾಕ್ಯಕ್ಕೆ ಅರ್ಥ ಬಂತು ಈಗ ಅಂತೆಲ್ಲ ಅವನನ್ನು ಹೊಗಳ್ತಾ, ಅಂತಹ ವೀರವರ್ಯನೇ, ಆ ಸರ್ವಸ್ವಾಮಿಯಾಗಿರ್ತಕ್ಕಂತಹ ಭಗವಂತನಲ್ಲಿ ಭಕ್ತಿ ಉಳ್ಳವನಾಗಿ ನೀನು ಬಹುಕಾಲ ಬಾಳು ಎಂಬುದಾಗಿ ಆಶೀರ್ವಾದವನ್ನು ಮಾಡಿದ್ದಾರೆ. ನೀನು ಭೃತ್ಯರಾಗಿರ್ತಕ್ಕಂತಹ ನಮಗೆ ಉಪದೇಶ ಮಾಡಿದ್ದು ಪ್ರಜೆಗಳು ಹೇಳೋದು ಆಶ್ಚರ್ಯ ಏನಲ್ಲ. ಯಾಕೆಂದರೆ ನಿಮ್ಮಂತಹ ಕಾರುಣ್ಯ ಮೂರ್ತಿಗಳು ನಮ್ಮಂಥವರಿಗೆ ಈ ಥರ ಉಪದೇಶ ಮಾಡುವಂಥದ್ದು ಅದು ಸ್ವಾಭಾವಿಕ. ಯಾಕೆ? ಪ್ರಜಾನುರಾಗ, ಪ್ರಜೆಗಳ ಮೇಲೆ ಪ್ರೀತಿ ಇದ್ದದಕ್ಕೆ ಹೇಳೋದು. ಮಕ್ಕಳಿಗೆ ಪ್ರೀತಿ ಇದ್ದರೆ ಹೇಳಬೇಕು. ಇವತ್ತೇನು ಪ್ರೀತಿ ಇದ್ದರಿಂದಾಗಿ ಮಕ್ಕಳಿಗೆ ಏನು ಹೇಳಲ್ಲ. ಬೈದು ಬಿಟ್ಟರೆ, ದಂಡನೆ ಮಾಡಿದರೆ ಅವರು ದೂರ ಆಗ್ತಾರೆ. ಮಕ್ಕಳಿಗೆ ನಾವು ಬೈದರೆ
ಮಕ್ಕಳು ಪ್ರೀತಿ ಇಲ್ಲ ಅಂತ ತಿಳ್ಕೊಳ್ತಾರೆ. ಆದರೆ ಪ್ರೀತಿ ಇದ್ರೇ ಬೈಯೋದು. ನೀ ಇಷ್ಟು ಉಪದೇಶ ಮಾಡ್ತಾ ಇದ್ದೀ ಯಾಕೆ ಅಂದರೆ ನಮ್ಮ ಮೇಲೆ ಒಂದು ಅನುರಾಗ ಸ್ವಾಭಾವಿಕವಾಗಿಯೇ ನಿಮ್ಮಂತಹ ಮಹಾತ್ಮರಿಗಿದೆ. ಆದ್ದರಿಂದ ಈ ತರಹ ಉಪದೇಶ ಮಾಡುವಂಥದ್ದು ಆಶ್ಚರ್ಯ ಏನಲ್ಲ ಅಂತ ಎಲ್ಲ ಪ್ರಜೆಗಳು ಅವನನ್ನು ಪ್ರಶಂಸೆ ಮಾಡ್ತಾರೆ. ಹೀಗೆ ಪೃಥ್ವಿರಾಜನ ಕೊಂಡಾಡ್ತಾ ಇದ್ದಾಗ ಸನಕ ಮುನಿಗಳು ಬರ್ತಾರೆ, ಸನಕ ಸನಂದನರು ಬರ್ತಾರೆ. ಹಿಂದೆ ಪರಮಾತ್ಮ ಹೇಳಿ ಹೋಗಿರ್ತಾನೆ ಮುಂದೆ ದರ್ಶನ ಕೊಡ್ತಾರೆ ಅಂಥೇಳಿ. ಅಂತಹ ಸನಂದನರು ಬಂದಾಗ ಅವರ ಮೇಲಿನ ಗೌರವದಿಂದ ರಾಜ ವಿನಯದಿಂದ ತಲೆಬಾಗಿ ಅವರಿಗೆ ಅರ್ಘ್ಯ ಪಾದ್ಯ ಮೊದಲಾದ ಸತ್ಕಾರಗಳನ್ನು ವಿದ್ಯುಕ್ತವಾಗಿ ಮಾಡ್ತಾನೆ. ಅವರ ಪಾದ ಪ್ರಕ್ಷಾಳನ ಮಾಡ್ತಾನೆ. ಆ ಪಾದೋದಕವನ್ನು ತನ್ನ ತಲೆಗೆ ಪ್ರೋಕ್ಷಣೆ ಮಾಡಿಕೊಡ್ತಾನೆ. ಹಿರಿಯರು ಬಂದರೆ ಹೇಗಿರಬೇಕು ಎಂಬುದನ್ನು ತೋರಿಸಲಿಕ್ಕೋಸ್ಕರವಾಗಿ ಪೃಥುರಾಜ ಈ ಥರ ಆಚರಣೆಯನ್ನು ಮಾಡ್ತಾನೆ ಅಂತ ಹೇಳ್ತಾರೆ. ಪೃಥು ಹೇಳ್ತಾನೆ, ಅಹೋ ಆಚರಿತಂ ಕೃಷ್ಣೇ ಮಂಗಲಂ ಮಂಗಲಾಯನಾಃ ಯಸ್ಯವೋ ದರ್ಶನಂ ಹ್ಯಾಸಿ ದುರ್ದರ್ಶಾನಾಂ ಕುಯೋಗಿನಃ. ಅಂಥವ್ರ ಮನೆ ಬಂದಾಗ ಎಷ್ಟು ಸಂಭ್ರಮ ಪಡಬೇಕು. ಹಾಗೆಲ್ಲ ಬರಲ್ಲ ಯಾರು. ಇವತ್ತು ಯಾರೇ ಬಂದರೂ ಅಪಾಯಿಂಟ್ಮೆಂಟ್ ತೊಗೊಂಡೇ ಬರೋದು. ಬಂದು ಕಾಲಿಂಗ್ ಬೆಲ್ ಮಾಡಿದ ಮೇಲೆ ನಾವು ಬಾಲ್ ತೆಗೆಯೋದು ಅಲ್ವಾ? ಹೀಗಿದೆ ನಮ್ಮ ಸ್ಥಿತಿ. ಹೀಗೆ ಯಾರ್ಯಾರೋ ಹಾಗೆ ಬರೋದಿಲ್ಲ, ದೊಡ್ಡವರಂತೂ ಹಾಗೆ ಬರೋದೇ ಇಲ್ಲ. ಹಾಗೆ ಬರ್ತಾರಂದರೆ ನಾವು ಆ ಪರಮಾತ್ಮನನ್ನು ಅನೇಕ ಜನ್ಮಗಳಲ್ಲಿ ಪೂಜಿಸಿದರೆ ಮಾತ್ರ ಬರ್ತಾರಂತೆ ದೊಡ್ಡವರು ನಮ್ಮ ಮನೆಗೆ. ಇಲ್ಲದೆ ಹೋದರೆ ವಿಷಯಾಸಕ್ತರಾಗಿರತಕ್ಕಂತಹ ನಮ್ಮಂಥವರಿಗೆ ದುರ್ದರ್ಶಾನಾಂ ಕುಯೋಗಿನಃ, ನಮ್ಮಂತಹ ವಿಷಯಾಸಕ್ತರಾದ ನಮ್ಮಂಥವರಿಗೆ ನಿಮ್ಮಂಥವರ ದರ್ಶನ ಹೇಗಾಗಲಿಕ್ಕೆ ಸಾಧ್ಯ ಅಂತ ಪ್ರಶಂಸೆ ಮಾಡ್ತಾ, ನೀವು ಎಲ್ಲ ಲೋಕಗಳನ್ನು ಸಂಚಾರ ಮಾಡ್ತಾ ಇರ್ತೀರಿ, ಆದರೂ ಜನ ನಿಮ್ಮನ್ನು ನೋಡಲ್ಲ. ನಿಮ್ಮ ದರ್ಶನ ಅಷ್ಟು ಸುಲಭ ಅಲ್ಲ. ಅಂತಹ ನೀವು ನನ್ನ ಮನೆಗೆ ಬಂದಿದ್ದೀರಿ. ಅಧನಾಪಿತೆ ಧನ್ಯಾಃ ಸಾಧವೋ ಗೃಹಮೇದಿನಃ ಯದ್ಗ್ರಹ ವರ್ಯಾಂಬು ತೃಣಭೂಮಿ ಸುವಾಗ್ಧರಾಹ. ಯಾರ ಮನೆಯಲ್ಲಿ ನಿಮ್ಮಂತಹ ಶ್ರೇಷ್ಠ ಪೂಜಾರ್ಹ ವ್ಯಕ್ತಿಗಳಿಗೆ ಒಂದಿಷ್ಟು ನೀರು, ದರ್ಭೆ, ನೆಲದಲ್ಲಿ ಜಾಗ, ಒಳ್ಳೆಯ ಮಾತು ಇರ್ತದೋ ಅಂತಹ ಗೃಹಸ್ಥರು ಬಡವರಾಗಿದ್ದರೂ ಶ್ರೀಮಂತರೇ ಅಂತ ಭಾಗವತ ಹೇಳುತ್ತೆ. ಯದ್ಗ್ರಹಾಃ ಗೃಹವರ್ಯಾಂಬು ತೃಣಭೂಮಿ ಸುವಾಗ್ಧರಾಹ. ಯಾರ ಮನೆಯಲ್ಲಿ ಇವೆಲ್ಲವೂ ಇದ್ದು ಇಂತಹ ಪೂಜಾರ್ಹ ವ್ಯಕ್ತಿಗಳು ಬರದೇ ಇದ್ದರೆ, ಬಂದರೆ ಅವರಿಗೆ ನೀರು, ಕಾಲು ತೊಳಲಿಕ್ಕೆ ನೀರು, ಕುಳಿತುಕೊಳ್ಳಿಕ್ಕೆ ಏನು ಸೋಫಾ ಹಾಕಬೇಕಂತಿಲ್ಲ, ದರ್ಭಾಸನ ಕೊಟ್ಟರು ಸಾಕು ಅವರಿಗೆ. ದರ್ಭೆ, ಒಳ್ಳೆಯ ಜಾಗ, ಒಳ್ಳೆಯ ಮಾತು, ಈ ರೀತಿಯಲ್ಲಿ ಯಾರು ಆಚರಿಸ್ತಾರೋ ಅವರಲ್ಲಿ ಹಣ ಇಲ್ಲದೇ ಇದ್ದರೂ ಕೂಡ, ಬಡವರೇ ಆಗಿದ್ದರೂ ಸಹ ಅವರೇ ಧನ್ಯರು. ಯಾರ ಮನೆಯಲ್ಲಿ ಎಲ್ಲ ಇದೆ ಆದರೆ ಇವ್ಯಾವೂ ಇಲ್ಲ, ವ್ಯಾಳಾದಯ ದ್ರುಮಾಹ್ಯೇತೆ ಸಂಸಿದ್ಧ ಕೆಲ ಸಂಪದ, ಮನೆಯಲ್ಲಿ ಎಲ್ಲ ಬಗೆಯ ಸಿರಿ ಸಂಪತ್ತುಗಳಿದೆ, ಆದರೆ ವಿಷ್ಣು ಭಕ್ತರ ಪಾದೋದಕ ಸಂಪರ್ಕವೇ ಇಲ್ಲ. ಅಂತಹ ಮನೆಗಳು ಅವುಗಳು ಹಾವುಗಳಿಗೆ ವಾಸಸ್ಥಾನವಾಗಿರ್ತಕ್ಕಂತಹ ವೃಕ್ಷಗಳು ಅಂತ ಭಾಗವತ ಹೇಳುತ್ತೆ. ವ್ಯಾಳಾಲಯ ದ್ರುಮಾಹ, ಯಾರ ಮನೆಯಲ್ಲಿ ಯದ್ಗ್ರಹಾಃ ತೀರ್ಥಪಾದೀಯ ಪಾದತೀರ್ಥ ವಿವರ್ಜಿತಾ, ಯಾರ ಮನೆಯಲ್ಲಿ ಸಿರಿ ಸಂಪತ್ತುಗಳು ತುಂಬಿದರೂ ಕೂಡ ಅವರ ಮನೆಯಲ್ಲಿ ವಿಷ್ಣು ಭಕ್ತರ ಪಾದೋದಕ ಸಂಪರ್ಕವಿಲ್ಲವೋ ಅಂತಹ ಮನೆಗಳು ಎಲ್ಲ ಬಗೆಯ ಸಂಪತ್ತು ಇದ್ದರೂ ಕೂಡ ಹಾವುಗಳಿಗೆ ವಾಸಸ್ಥಾನವಾಗಿರತಕ್ಕಂತಹ ಮರಗಳಂತೆ ಅಂತ ಭಾಗವತ ಹೇಳುತ್ತೆ. ಅಂತಹ ಮಹಾನುಭಾವರು ನನ್ನ ಮನೆಗೆ ಬಂದಿದ್ದೀರಿ ಅಂದರೆ ನಾನು ಎಷ್ಟು ಪುಣ್ಯ ಮಾಡಿದ್ದೇನೆ ಅಂತ ಅವರನ್ನು ಸ್ವಾಗತಿಸ್ತಾ ಅವರನ್ನು ಪ್ರಶಂಸೆ ಮಾಡ್ತಾನೆ. ನಾನು ನಿಮ್ಮಲ್ಲಿ ಕ್ಷೇಮವನ್ನು ಕೇಳೋದಿಲ್ಲ ಅಂತ. ಯಾಕೆಂದರೆ ದೊಡ್ಡವರಲ್ಲಿ ಕ್ಷೇಮ ಕೇಳಬಾರ್ದು. ನಿಮ್ಮಂತಹ ಜ್ಞಾನಿಗಳು ಭವತ್ಸು ಕುಶಲ ಪ್ರಶ್ನೆ ಆತ್ಮ ಆರಾಮಿಷು ನೇಷ್ಯತೆ. ಸ್ವಾಮಿ ಬಂದರೆ ಸ್ವಾಮಿ ಚೆನ್ನಾಗಿದ್ದೀರಾ ಕುಶಲ ಅಂತ ಕೇಳಬಾರ್ದು. ಯಾಕೆಂದರೆ ಅವೆಲ್ಲ ನಮ್ಮನ್ನು ಕೇಳೋದು, ಬೇರೆಯವರು ನಮ್ಮನ್ನು ಕೇಳ್ತಾರೆ, ನಾವು ಅವರನ್ನು ಕೇಳಬಾರ್ದು. ಭವತ್ಸು ಕುಶಲ ಪ್ರಶ್ನೆ ಆತ್ಮಾರಾಮೇಶು ನೇಷ್ಯತೆ. ನೀವೆಲ್ಲ ಆತ್ಮಾರಾಮರು. ಆತ್ಮಾರಾಮರು ಅಂದರೆ
ಭಗವಂತನನ್ನು ಆರಾಧನೆ ಮಾಡ್ತಾ ಅದರಲ್ಲೇ ಸಂತೋಷ ಪಡುವವರು. ನಿಮಗೆ ಸುಖ ದುಃಖ ಎಲ್ಲ ಬಂದೇ. ಆದ್ದರಿಂದ ಈ ನೀವು ಸದಾ ಕುಶಲರಾಗೇ ಇರ್ತೀರಿ. ಹೀಗಿದ್ದವರಿಗೆ ಸದಾ ಕುಶಲವೇ, ಅದನ್ನು ಕೇಳುವಂಥದ್ದೇನಿಲ್ಲ ಅಂತ. ನಿಮ್ಮಂತಹ ಜ್ಞಾನಿಗಳ ದರ್ಶನ ಅದು ಸಂಸಾರದಲ್ಲಿ ಕ್ಲೇಶ ಪಡ್ತಕ್ಕಂತಹ ನಮ್ಮಂತಹ ಜನರಿಗೆ ಹೇಗೆ ಸಾಧ್ಯ? ಯಾವ ಸಾಧನದಿಂದ ಇಂತಹ ಒಂದು ಅವಕಾಶ ಲಭ್ಯವಾಗಿದೆ? ನಿಮ್ಮಂತಹ ಮಹಾತ್ಮರು ಸಂಸಾರದಲ್ಲಿ ಕ್ಲೇಶ ಪಡ್ತಕ್ಕಂತಹ ಸಜ್ಜನರಿಗೆ ಯಾವ ಉಪಾಯದಿಂದ ಮುಕ್ತಿ ಲಭಿಸಿತು ಅದನ್ನು ಹೇಳಬೇಕು ಅಂತ ಅವರಲ್ಲಿ ಕೇಳಿದಾಗ ಸನತ್ ಕುಮಾರ್ ಹೇಳ್ತಾರೆ, ಸಂಗಮಕ್ಕಲು ಸಾಧೂನಾಂ. ಒಳ್ಳೆ ಪ್ರಶ್ನೆ ಕೇಳಿದ್ದೀಯಾ. ಸಂಗಮಕ್ಕಲು ಸಾಧೂನಾಂ ಉಭಯೇಷಾಂಚ ಸಮ್ಮತಃ ಸತ್ಸಂಭಾಷಣ ಸಂಪ್ರಶ್ನ ಸರ್ವೇಷಾಂ ಮಿತನೋತಿಶಂ. ಸಜ್ಜನರು ಪರಸ್ಪರ ಸೇರ್ತಾರೆ. ಸೇರಿದಾಗ ಅವ್ರೇನು ಮಾತಾಡ್ತಾರೆ? ಅವರು ಊರು ಸುದ್ದಿ ಮಾತಾಡಲ್ಲ, ಅದೆಲ್ಲ ನಾವು ಮಾತಾಡೋದು. ಅವರು ಪರಸ್ಪರ ಸೇರ್ತಾರೆ. ಅವರ ಸಂಭಾಷಣೆ, ಅವರ ಪ್ರಶ್ನೆ ಅದು ನಮಗೆ ಆನಂದವಾಗುವ ರೀತಿಯಲ್ಲಿರ್ತದೆ. ಅಂತಹ ವಿಚಾರಗಳನ್ನು ಅವರು ಮಾತಾಡ್ತಾರೆ. ಅದನ್ನು ನಾವು ಕೇಳಿದರೆ ನಮಗೆ ಲಾಭ. ನೀನು ಎಲ್ಲವನ್ನೂ ತಿಳಿದಿದ್ದೀಯಾ? ನಿನಗೆ ಗೊತ್ತಿಲ್ಲದ ವಿಷಯ ಯಾವುದಿದೆ? ಈ ಹಿಂದೆ ಉಪದೇಶ ಮಾಡಲಿಲ್ವ? ಎಲ್ಲ ಸಜ್ಜನರಿಗೂ ಉಪಯೋಗವಾಗಲಿ ಅಂತ ನೀನು ಕೇಳ್ತಾ ಇದ್ದೀಯಾ? ನಿನಗೆ ಗೊತ್ತಿಲ್ಲ ಅಂತ ಕೇಳ್ತಾ ಇಲ್ಲ ನೀನು. ಬೇರೆಯವರಿಗೆ ನೀವು ಹೇಳಿದರೆ, ಸನಕ ಸನಂದನರು ಹೇಳಿದರೆ ಬೇರೆಯವರು ಕೇಳಿಸ್ಕೊಳ್ತಾರೆ. ಆದ್ದರಿಂದ ಬೇರೆ ಸಜ್ಜನರಿಗೆ ಉಪಯೋಗವಾಗಲಿ ಎಂಬ ದೃಷ್ಟಿಯಿಂದ ನೀನು ಕೇಳ್ತಾ ಇದ್ದೀಯಾ? ನಿನಗೆ ಕೇಳುವ ಅಗತ್ಯ ಇಲ್ಲ, ನಿನಗೆಲ್ಲ ಗೊತ್ತಿದೆ. ಇದು ನೀನಂತಲ್ಲ, ಸಜ್ಜನರ ರೀತಿ ಹಾಗೆ ಅಂತ. ಸಜ್ಜನರು ತಮಗೆ ಗೊತ್ತಿದ್ದರೂ ಕೇಳ್ತಾರೆ. ಯಾಕೆ? ಇವನಿಗೆ ಗೊತ್ತಿದ್ದಿಲ್ಲ ಅಂತ ತಿಳ್ಕೊಳ್ಳಿಕ್ಕಲ್ಲ. ಗೊತ್ತಿದ್ದ ಪ್ರಶ್ನೆ ಕೇಳೋದು, ಅವನಿಗೆ ಗೊತ್ತಿಲ್ಲ ಅಂತ ತಿಳ್ಕೊಳ್ಳಿಕ್ಕಲ್ಲ. ತಮಗೂ ಗೊತ್ತಿರ್ತದೆ, ಆದರೆ ಗೊತ್ತಿಲ್ಲದವರಿಗೆ ಗೊತ್ತಾಗಲಿಕ್ಕೆ ಕೇಳೋದು. ಇನ್ನೊಬ್ಬರಿಗೆ ಸಜ್ಜನರಿಗೆ ಉಪಯೋಗವಾಗಲಿ ಎಂಬ ಭಾವನೆಯಿಂದ ಪ್ರಶ್ನೆ ಕೇಳಿದ್ದೀಯಾ? ಸಜ್ಜನ ರೀತಿಯೇ ಹಾಗೆ. ಸಜ್ಜನರು ಸೇರುವುದೇ ಇಂತಹ ಒಂದು ಉದ್ದೇಶಕ್ಕೆ. ಸಂಗಮಕ್ಕಳು ಸಾಧೂನಾಂ ಉಭಯೇಷಾಂಚ ಸಮ್ಮತಃ. ಆದ್ದರಿಂದ ಪರಮಾತ್ಮನ ಪಾದಾರವಿಂದ ವಿಷಯದಲ್ಲಿ ಪ್ರಶ್ನೆ ಮಾಡಿದ್ದೀಯಾ? ಉಪದೇಶ ಪಡೆಯುವುದರಲ್ಲಿ ನಿನಗೆ ತುಂಬ ಆಸಕ್ತಿ ಇದ್ದೇ ಇದೆ ಅಂತ ಹೇಳ್ತಾ ಅವನಿಗೆ ಉಪದೇಶ ಮಾಡ್ತಾರೆ. ಅಹಿಂಸೆಯ ಪಾರಮಹಂಸ್ಯ ಚರ್ಯೆಯ ಸ್ಮೃತ್ಯ ಮುಕುಂದ ಆಚರಿತ ಆಗ್ರಹ ಶೀಧುನ ಯಮೈ ಅಕಾಮೈ ನಿಯಮೈ ಅಭಿದ್ಯಯ ನಿರೀಹಯ ದ್ವಂದ್ವ ತಿತಿಕ್ಷಯ ಚ ಹರೇ ಮುಹು ತತ್ಪರ ಕರ್ಣಪೂರಯ ಗುಣಾಭಿಧಾನೇನ ವಿಜೃಂಭಮಾಣಯ ಭಕ್ತ್ಯಾ ಹಿ ಅಸಂಗ ಸಸತ್ಪರಾತ್ಮನಿ ಸ್ಯಾನ್ನಿರ್ಗುಣೆ ಬ್ರಹ್ಮಣಿ ಚಾಂಚಸಾರಥಿ ಅಂತ ಅವನಿಗೆ ಉಪದೇಶ ಮಾಡ್ತಾರೆ. ಅಹಿಂಸೆ, ಯಾರನ್ನು ಹಿಂಸೆ ಮಾಡಬಾರ್ದು, ಮಾಹಿಂಸಾ ಸರ್ವಭೂತಾನಿ. ಮತ್ತು ಶಮದಮಾದಿಗಳು, ಅಮೃತ ತುಲ್ಯವಾಗಿರತಕ್ಕಂತಹ ಪರಮಾತ್ಮನ ಉತ್ತಮ ಚರಿತ್ರೆಗಳನ್ನು ಸ್ಮರಣೆ ಮಾಡುವಂಥದ್ದು, ಸತ್ಯ ನುಡಿಯುವಂಥದ್ದು, ಅಸ್ತೇಯ, ಇವೇ ಮೊದಲಾದ ಯಮನಿಯಮ ಪ್ರಾಣಾಯಾಮ ಆಸನ ಪ್ರತ್ಯಾಹಾರ ಇತ್ಯಾದಿಗಳು, ನಿಷ್ಕಾಮನೆಯಿಂದ ಮಾಡತಕ್ಕಂತಹ ತಪಸ್ಸು, ಅಖಂಡ ಧ್ಯಾನ, ಅನಿಷಿದ್ಧ ಕಾರ್ಯ, ದ್ವಂದ್ವ ಸಹಿಷ್ಣುತೆ ಇವೆಲ್ಲವನ್ನು ಅಭ್ಯಾಸ ಮಾಡಿಕೊಳ್ಳಬೇಕು. ಕೇಳಿದ ಕೂಡಲೇ ಮಾಡಲಿಕ್ಕೆ ಹೊರಟಾಗಿ ಬಂದುಬಿಡೋದಿಲ್ಲ. ಯೋಗ ಮಾಡುವವನು ಸಾಧನೆ ಮಾಡಿದಾಗ ತುಂಬ ಶ್ರಮ ಇರುತ್ತೆ ಅದರ ಹಿಂದೆ. ಹಾಗೆ ಮಾಡ್ತಾ ನಾವು ನಮ್ಮ ಮೈ ಬಗ್ಗಿಸ್ಲಿಕ್ಕೆ ಹೋದರೆ ಹಾಸ್ಪಿಟ್ಲ್ ಅಡ್ಮಿಟ್ ಆಗಬೇಕು ಅಷ್ಟೇ. ಅದರ ಹಿಂದೆ ತುಂಬ ಸಾಧನೆ ಇರುತ್ತೆ, ಅಂಗ ಸಾಧನೆ. ಇವೆಲ್ಲ ಅಭ್ಯಾಸ ಮಾಡಿಕೊಳ್ಬೇಕು ಅಂತ. ಅಹಿಂಸೆ, ಶಮದಮಾದಿಗಳು, ಮತ್ತು ಪರಮಾತ್ಮನ ಕಥೆಗಳನ್ನು ಸ್ಮರಣಿಸುವುದು, ಸತ್ಯವಾಡುವುದು, ಅಸ್ತೇಯ, ಇನ್ನೊಬ್ಬರ ವಸ್ತುವಿನ ಮೇಲೆ ಕಣ್ಣು ಹಾಕದೇ ಇರು, ಯಮ, ತಪಸ್ಸು, ಅಖಂಡ ಧ್ಯಾನ, ಅನಿಷಿದ್ಧ ಕಾರ್ಯ, ದ್ವಂದ್ವ ಸಹಿಷ್ಣುತೆ, ಸುಖ ದುಃಖಗಳನ್ನು ಸಮಾನವಾಗಿ ಸ್ವೀಕರಿಸುವಂಥದ್ದು. ಇದೆಲ್ಲ ಅಭ್ಯಾಸ ಮಾಡಬೇಕು. ಆಗ ಪರಮಾತ್ಮನಲ್ಲಿ ಭಕ್ತಿ ದೃಢ ಆಗತ್ತೆ, ನಿಷ್ಠೆ ದೃಢ ಆಗ್ತದೆ.
ಹರಿಯ ಕಥೆಯನ್ನು ಕೇಳಬೇಕು, ಹರಿಭಕ್ತರ ಕಥೆಯನ್ನು ಕೇಳಬೇಕು. ಭಾಗವತ ಪೂರ್ತಿ ಹರಿಭಕ್ತರ ಕಥೆ ಇರುವುದು. ಹರಿಭಕ್ತರ ಕಥೆಯನ್ನು ಕೇಳಬೇಕು. ಆ ಮೂಲಕವಾಗಿ ಹರಿಭಕ್ತಿಯನ್ನು ಬೆಳೆಸ್ಕೊಳ್ಬೇಕು. ಆಗ ವಿಷಯ ವೈರಾಗ್ಯ ಬರುತ್ತೆ. ಹರಿಯಲ್ಲಿ ದೃಢವಾದ ನಿಷ್ಠೆ ಉಂಟಾಗತ್ತೆ. ಅಂತಹ ಪರಮಾತ್ಮನಲ್ಲಿ ದೃಢವಾಗಿರತಕ್ಕಂತಹ ನಿಷ್ಠೆ ಉಂಟಾದಾಗ ನಿಯತ ಗುರುವಿನ ಪೂರ್ಣ ಅನುಗ್ರಹವಾಗುತ್ತೆ. ಆಚಾರ್ಯವಾನ್ ಜ್ಞಾನ ವಿರಾಗರ ಮಸ. ಅದಾದ ಮೇಲೆ ಅಪರೋಕ್ಷ ಜ್ಞಾನ, ತೀವ್ರ ವೈರಾಗ್ಯಗಳು ಆಗ್ತವೆ. ಅದಾದ ನಂತರ ಅವ ಮುಕ್ತಿಯನ್ನು ಗಳಿಸ್ತಾನೆ ಅಂತ ಹೀಗೆಲ್ಲ ತುಂಬ ಉಪದೇಶವನ್ನು ಮಾಡ್ತಾರೆ. ಅನಂತರ ಅಂತಹ ಭಗವಂತನನ್ನು ಶರಣು ಹೊಂದು ಅಂತ ಹೇಳಿ ಕೊನೆಯದಾಗಿ ಒಂದು ಮಾತು ಹೇಳ್ತಾರೆ. ಕೃಚ್ಛ್ರೋ ಮಹಾನಿವ ಭವಾರ್ಣಮಂ ಅಪ್ಲವೇಶಾಹ ಷಡ್ವರ್ಗ ನಕ್ರ ಸುಖೇನ ತಿತೀರ್ಷಂತಿ ತತ್ವಂ ಹರೇಃ ಭಗವತೋ ಭಜನೀಯಮಂಘ್ರಿಂ ಕೃತ್ವಾ ಉಡುಪಂ ವ್ಯಸನಮುತ್ತರ ದುಸ್ತರ ಆರ್ಣಂ. ಹರಿಷಡ್ವರ್ಗಗಳು ಈ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಅಂತ 6 ಶತ್ರುಗಳು, ನಮ್ಮ ಶತ್ರುಗಳು. ಇವುಗಳನ್ನು ಗೆಲ್ಲಬೇಕು ಅಂತ ಹೇಳ್ತಾರೆ. ಇದ್ರ ಬಗ್ಗೆ ಸಾಕಷ್ಟು ವಿಚಾರಗಳು ಶಾಸ್ತ್ರದಲ್ಲಿ ಧರ್ಮಶಾಸ್ತ್ರದಲ್ಲಿ ಬರ್ತದೆ, ಚಾಣಕ್ಯನ ನೀತಿಶಾಸ್ತ್ರದಲ್ಲಿ ಬರ್ತದೆ. ರಾಜರಿಗೆ ಇರಬೇಕು ಅಂತ ಚಾಣಕ್ಯ ಬೋಧನೆ ಮಾಡ್ತಾನೆ. ಈ ಅರಿಷಡ್ವರ್ಗಗಳು ಮೊಸಳೆಗಳ ಹಾಗೆ ನಮ್ಮನ್ನು ತಿಂತಾ ಇರ್ತವೆ. ಅಂತಹ ಅರಿಷಡ್ವರ್ಗಗಳಿಂದ ತುಂಬಿದಂತಹ ಸಂಸಾರ ಸಾಗರ, ಸಂಸಾರವೆಂಬ ಸಮುದ್ರದಲ್ಲಿ ಈ ಮೊಸಳೆಗಳು ತುಂಬಿವೆ. ಇವುಗಳ ಆಕ್ರಮಣಕ್ಕೆ ಒಳಗಾಗಬಾರದು. ಇಂತಹ ಸಂಸಾರದಿಂದ ದಾಟಲಿಕ್ಕೆ ಇರತಕ್ಕಂತಹ ಏಕೈಕ ಸಾಧನ ಅಂದರೆ ಅದು ತತ್ವಂ ಹರೇಃ ಭಗವತಃ ಭಜನೀಯ ಮಂಘ್ರಿಂ. ಅದು ಭಗವಂತನ ಪಾದ, ಪರಮಾತ್ಮನಲ್ಲಿ ಭಕ್ತಿ ಮಾಡಬೇಕು. ಆ ಪರಮಾತ್ಮನ ಭಕ್ತಿಯೇ ಈ ಸಂಸಾರವನ್ನು ದಾಟಿಸ್ತಕ್ಕಂತಹ ದೃಢವಾದ ಹಡಗು, ಗಟ್ಟಿಮುಟ್ಟಾದ ಹಡಗು. ಅದು ಎಲ್ಲೂ ಏನೂ ಆಗೋದಿಲ್ಲದು. ಅಂತಹ ಹರಿಭಕ್ತಿಗೆ ಹೆಚ್ಚು ಪ್ರಾಶಸ್ತ್ಯವನ್ನು ನೀಡಬೇಕು. ಹಾಗೆ ಮಾಡದೆ ಕೇವಲ ಹಠಯೋಗದಿಂದ, ಕಠಿಣವಾಗಿರ್ತಕ್ಕಂತಹ ಅಷ್ಟಾಂಗ ಯೋಗದಿಂದ ನಾನು ಸಂಸಾರವನ್ನು ದಾಟ್ತೇನೆ ಅಂತ ಕೆಲವರು ಹಠಯೋಗಿಗಳು ಬಯಸ್ತಾರೆ. ಅವರಿಗೆ ಶ್ರಮ ಹೆಚ್ಚು, ಅದು ಕೂಡ ಮಾರ್ಗ ಹೌದು, ಅಲ್ಲಿ ಶ್ರಮ ಜಾಸ್ತಿ. ನೀನು ಆ ಮಾರ್ಗವನ್ನು ಬಿಟ್ಟು ಈ ಹರಿಯ ಭಕ್ತಿಯ ಮಾರ್ಗವನ್ನೇ ಹಡಗನ್ನಾಗಿ ಮಾಡಿಕೊಂಡು ದುಸ್ತರವಾಗಿರತಕ್ಕಂತಹ, ದುಃಖಮಯವಾಗಿರತಕ್ಕಂತಹ ಸಂಸಾರವನ್ನು ಸುಖವಾಗಿ ದಾಟು ಅಂತ ಆಶೀರ್ವದಿಸಿ ಅವರು ಹೊರಟು ಹೋಗ್ತಾರೆ. ಆಗ ಪೃಥು ಹೇಳ್ತಾನೆ, ನೀವು ಬ್ರಹ್ಮಜ್ಞಾನಿಗಳು, ದುಃಖಿತರಲ್ಲಿ ಅನುಕಂಪ ಇರತಕ್ಕಂಥವನು ಪರಮಾತ್ಮ. ಅವ ಈ ಹಿಂದೆ ನನಗೆ ನಿಮ್ಮಿಂದ ಉಪದೇಶ ಸಿಗತ್ತೆ ಅಂತ ಹೊರಕೊಟ್ಟು ಹೋಗಿದ್ದ. ಆ ಪ್ರಕಾರ ನೀವು ಬಂದು ನನಗೆ ಈ ಥರ ಉಪದೇಶವನ್ನು ಕೊಟ್ಟಿದ್ದೀರಿ. ಇದಕ್ಕೆ ಪ್ರತಿಯಾಗಿ ನಾನು ನಿಮಗೆ ಏನು ನೀಡಲಿ? ನನ್ನಲ್ಲಿ ಏನೂ ಇಲ್ಲ ಅಂತ ಹೇಳ್ತಾನೆ ಪೃಥು ಚಕ್ರವರ್ತಿ. ನನ್ನಲ್ಲಿ ಏನೂ ಇಲ್ಲ, ಅದಕ್ಕೆ ಸಮಾನವಾಗಿರುವಂಥದ್ದು. ಪೃಥು ಚಕ್ರವರ್ತಿ ಒಬ್ಬ ಶ್ರೀಮಂತ ರಾಜ ಏನಿಲ್ವಾ? ಗುರು ಕೊಡುವ ಅಕ್ಷರಕ್ಕೆ ಸಮಾನವಾದ ವಸ್ತು ಎಲ್ಲೂ ಇಲ್ವಂತೆ. ಏಕಮೇವಾಕ್ಷರಂ ಯಸ್ತು ಗುರು ಶಿಷ್ಯಂ ಪ್ರಬೋದಯೇತ್ ಪೃಥಿವ್ಯಾಂ ನಾಸ್ತಿ ತದ್ದ್ರವ್ಯಂ ಯದ್ದತ್ವಾಚ ಅನೃಣೀ ಭವೇತ್. ಯಾವುದನ್ನು ಗುರುವಿಗೆ ಕೊಟ್ಟು ನಾವು ಋಣಮುಕ್ತರಾಗಬೇಕೋ ಅಂತಹ ವಸ್ತು ಪ್ರಪಂಚದಲ್ಲಿ ಇಲ್ಲವೇ ಇಲ್ಲಂತೆ. ಯಾವುದಕ್ಕೆ? ಗುರು ಕೊಡುವ ಒಂದು ಅಕ್ಷರಕ್ಕೆ ಸಮಾನವಾಗಿರ್ತಕ್ಕಂತಹ ವಸ್ತು. ಹಾಗಾಗಿ ನನ್ನಲ್ಲಿ ಏನೂ ಇಲ್ಲ ಅಂತ ಹೇಳ್ತಾನೆ. ಇದಕ್ಕೆ ಪ್ರತಿಯಾಗಿ ನಾನು ಏನು ಕೊಡಲಿ? ನನ್ನದು ಅಂತ ಏನಿದೆ ಅದೆಲ್ಲವೂ ನಾನು ಸಜ್ಜನರಿಗೆ ಕೊಟ್ಟುಬಿಟ್ಟಿದ್ದೇನೆ. ನನ್ನಲ್ಲಿ ಏನೂ ಇಲ್ಲ. ಇನ್ನು ಉಳಿದಿರೋ ಅಂದರೆ ಪ್ರಾಣಾಹ ದಾರಾಹ ಸುತಾಹ ಬ್ರಹ್ಮನ್ ಗ್ರಹಾಶ್ಚ ಸಪರಿಗ್ರಹಾಹ ರಾಯೋ ಮಹಿ ಬಲಂ ಕೋಶಃ ಇತಿ ಸರ್ವಂ ನಿವೇದಿತಂ. ಎಲ್ಲವನ್ನು ಕೊಟ್ಟಿದ್ದೇನೆ. ನನ್ನದಲ್ಲದನ್ನು ನಾನು ಕೊಟ್ಟಿದ್ದೇನೆ. ನಾವು ನಂದು ಕೊಟ್ಟಿದ್ದೇವೆ ಅಂತ ಹೇಳ್ಕೊಳ್ತೇವೆ. ಸಮುದ್ರದ ನೀರಿನಿಂದ ಸಮುದ್ರಕ್ಕೆ ಅರ್ಗೆ ಕೊಡ್ತೀವಿ ನಾವು, ಅಲ್ವಾ? ಹಾಗಾಗಿ
ನದಿಗೆ ಹೋಗಿ ನಾವು ಸ್ನಾನ ಮಾಡಿ ಅರ್ಘ್ಯ ಕೊಡ್ತೀವಿ. ಯಾವ ನೀರಿಂದ ಕೊಡ್ತೀವಿ? ಅದೇ ನೀರಿಂದ ಕೊಡ್ತೀವಿ. ಅದನ್ನೇ ಹೇಳ್ತಾ ಇರೋದು. ಹಾಗೆ ನದಿಯ ನೀರನ್ನೇ ನದಿಗೆ ಅರ್ಘ್ಯ ಕೊಡುವಂತೆ ನನ್ನ ಪ್ರಾಣ, ಹೆಂಡತಿ, ಮಕ್ಕಳು ಎಲ್ಲವೂ, ಈ ಅರಮನೆ, ಸಂಪತ್ತು, ಭೂಮಿ, ಸೈನ್ಯ, ಬೊಕ್ಕ ಎಲ್ಲವೂ ಪರಮಾತ್ಮನದ್ದೇ. ಅದನ್ನು ನಿಮ್ಮ ಅಂತರ್ಯಾಮಿಯಾದ ಪರಮಾತ್ಮನಿಗೆ ಅರ್ಪಿಸ್ತಾ ಇದ್ದೀನಿ ನಾನು. ಅದನ್ನು ಬಿಟ್ಟು ನನಗೇನು ಕೊಡಲಿಕ್ಕಿಲ್ಲ ಅಂತ. ಎಲ್ಲವೂ ಅದು ನಿಮ್ಮದೇ ಅಂತ. ನೀವು ಸ್ವಮೇವ ಬ್ರಾಹ್ಮಣೋ ಭುಂಕ್ತೆ. ಈ ಸಂದರ್ಭದಲ್ಲಿ ಒಂದು ಮಾತು ಹೇಳ್ತಾನೆ ಪೃಥು. ಬ್ರಾಹ್ಮಣ ತಾನು ಕೊಡ್ತಾನಲ್ಲ, ಅದು ಅವನದ್ದೇ ಅಂತ, ಅವನೇ ಗಳಿಸಿದ್ದದು. ಸ್ವಮೇವ ಬ್ರಾಹ್ಮಣೋ ಭುಂಕ್ತೆ ಸ್ವಂವಸ್ತೆ ಸ್ವಂ ದದಾತಿ ಚ ತಸ್ಸೈವ ಅನುಗ್ರಹೇಣಾನ್ನೇ ಭುಂಜತೆ ಕ್ಷತ್ರಿಯಾದಯ. ಬ್ರಾಹ್ಮಣೇನು ಉಡ್ತಾನೆ, ಅವನೇನು ಉಡ್ತಾನೆ, ಅದು ಇತರರಿಗೆ ಕೊಡ್ತಕ್ಕಂತಹ ಎಲ್ಲ ಪದಾರ್ಥಗಳೇನಿದೆ ಅವನೇನೇ ದಾನ ಮಾಡಲಿ, ಅದು ಅವನದ್ದೇ ಅಂತ ಹೇಳುತ್ತೆ. ತಸ್ಸೈವ ಅನುಗ್ರಹೇಣ ಅನ್ನೇ ಭುಜಂತೆ. ಅಂತಹ ಬ್ರಾಹ್ಮಣನ ಅನುಗ್ರಹದಿಂದಲೇ ಅವೆಲ್ಲ ಬಂದಿರತಕ್ಕಂಥವುಗಳು. ಇವೆಲ್ಲ ನನಗೆ ಬಂದಿದ್ದಾವಂದರೆ ಇವೆಲ್ಲ ಬ್ರಾಹ್ಮಣರಾಗಿರ್ತಕ್ಕಂಥ ನಿಮ್ಮ ಅನುಗ್ರಹದಿಂದ ಬಂದಿರುವಂಥದ್ದೇ ಹೊರತು ಬೇರೆ ಏನೂ ಅಲ್ಲ ಅಂತ ಹೇಳ್ತಾ ಅವರನ್ನು ಕಳಿಸ್ಕೊಟ್ಟು ಮುಂದೆ ಪೃಥುರಾಜ ಪರಮಾತ್ಮನಲ್ಲಿ ಆಸಕ್ತನಾಗಿ ಸ್ವಾಭಾವಿಕವಾಗಿರತಕ್ಕಂತಹ ಜ್ಞಾನ ಭಕ್ತಿಯಾದಿಗಳನ್ನು ಹೊಂದಿ ಈ ಒಂದು ಅಧ್ಯಾತ್ಮ ಉಪದೇಶದಿಂದ ತಾನಿಗೆ ಮುಕ್ತನಾದೆ ಅಂತ ಭಾವಿಸ್ತಾನೆ. ಕಾಲ ದೇಶಾನುಸಾರವಾಗಿ ತನ್ನ ಸಾಮರ್ಥ್ಯಕ್ಕೆ ಅನುಗುಣವಾಗಿ, ತನ್ನ ಸಂಪತ್ತಿಗೆ ಅನುಗುಣವಾಗಿ ಯಥೋಚಿತವಾಗಿ ಕರ್ಮಾಚರಣೆಯನ್ನು ಮಾಡ್ತಾ ಅದೆಲ್ಲವನ್ನು ಪರಮಾತ್ಮನಿಗೆ ಸಮರ್ಪಣೆ ಮಾಡ್ತಾ, ಇದೆಲ್ಲವೂ ಪರಮಾತ್ಮನದ್ದೇ, ಅವನೇ ನನ್ನಿಂದ ಮಾಡಿಸ್ತಾ ಇದ್ದಾನೆ, ಅವನೇ ಈ ಎಲ್ಲ ಕರ್ಮಗಳಿಗೂ ಪ್ರೇರಕ ಅಂತ ಚಿಂತನೆ ಮಾಡ್ತಾನೆ. ಗೃಹೇಶು ವರ್ತಮಾನೋಪಿ ಸಹ ಸಾಮ್ರಾಜ್ಯ ಶ್ರಿಯಾನ್ವಿತಃ ನಾಸಜ್ಜಿತೇಂದ್ರಿಯಾರ್ಥೇಶು ನಿರಹಂ ಮತಿ ಅರ್ಕವತ್. ಸೂರ್ಯ ಎಲ್ಲ ಪದಾರ್ಥಗಳನ್ನು ತನ್ನ ಕಿರಣಗಳಿಂದ ಸ್ಪರ್ಶಿಸ್ತಾನೆ. ಆದರೂ ಕೂಡ ಯಾವ ವಸ್ತುವಿನ ಸ್ಪರ್ಶ ಸೂರ್ಯನಿಗಿಲ್ಲ ಅಲ್ವಾ? ಸೂರ್ಯ ಎಲ್ಲ ಕಡೆ ಪ್ರಕಾಶ ನೀಡ್ತಾನೆ. ನಾವು ಯಾವ ವಸ್ತು ಸಂಪರ್ಕ ಮಾಡ್ತೇವೆಯೋ ಆ ವಸ್ತುಗಳ ಸಂಪರ್ಕ ನಮಗಿರುತ್ತೆ. ಅದನ್ನ ಕಳ್ಕೊಳ್ಳಿಕ್ಕೆ ನಾವು ಏನೇನೋ ತೊಳ್ಕೊಳ್ತೇವೆ, ಏನೇನೋ ಮಾಡ್ತೇವೆ. ಕೊರೋನಾ ಟೈಮ್ನಲ್ಲಿ ಕೈ ತೊಳ್ಕೊಂಡಂಗೆ ಕ್ಷಣಕ್ಕೂ ಕೈ ತೊಳ್ಕೊಳ್ಳಿ ಅಂತ ಇದರಿಂದ ನಮಗೆ ಲೇಪ ಜಾಸ್ತಿ. ಸೂರ್ಯನಿಗೆ ಯಾವ ಲೇಪ ಇಲ್ಲ. ಸೂರ್ಯನ ಕಿರಣ ಬಿದ್ದರೆ ಎಷ್ಟು ರೋಗ ನಾಶವಾಗ್ತದೆ. ಸಸ್ಯಗಳು ಬೆಳೀಲಿಕ್ಕೆ ಸೂರ್ಯನ ಕಿರಣ ಬೇಕು. ಆದರೆ ಸೂರ್ಯನಿಗೆ ಯಾವುದರ ಸ್ಪರ್ಶದಿಂದಲೂ ಲೇಪ ಇಲ್ಲ. ಎಲ್ಲ ಪದಾರ್ಥಗಳನ್ನು ತನ್ನ ಕಿರಣಗಳಿಂದ ಸ್ಪರ್ಶ ಮಾಡಿದರೂ ಕೂಡ ಅವನಿಗೆ ಯಾವ ಸ್ಪರ್ಶವೂ ಹೇಗೆ ಇಲ್ಲವೋ ಪೃಥುಚಕ್ರವರ್ತಿ ಹಾಗೆ ಅವನಿಗೆ ಯಾವ ಸ್ಪರ್ಶದ ಲೇಪವೂ ಇಲ್ಲ ಅಂತ. ಸ್ವಲ್ಪ ಬಂದರೆ ನಮಗೆ ಅಹಂಕಾರ ಬರ್ತದೆ, ಏನು ಮೆರಿತೇವೆ. ಹಾಗಿರುವಾಗ ಅಂತಹ ಸಾಮ್ರಾಜ್ಯ ಲಕ್ಷ್ಮೀ ಸಮೇತನಾಗಿದ್ದರೂ ಕೂಡ, ಗೃಹಸ್ಥಾಶ್ರಮಿ ಆಗಿದ್ದರೂ ಸಹ ಅಂತಹ ರಾಜವೈಭೋಗದಲ್ಲಿ ಅರಮನೆಯಲ್ಲಿ ಯಾವುದರ ಒಂದು ಲೇಪವಿಲ್ಲದೆ ಸ್ವಾತಂತ್ರ್ಯಾಭಿಮಾನ ರಹಿತವಾಗಿ ಯಾವುದೇ ವಿಷಯ ಪದಾರ್ಥಗಳಲ್ಲಿ ಆಸಕ್ತನಾಗದೆ ಜೀವನವನ್ನು ಕಳೀತಾನೆ. ಪರಮಾತ್ಮನಿಷ್ಠನಾಗಿ ಕರ್ತವ್ಯ ಕರ್ಮಗಳನ್ನು ಆಚರಿಸ್ತಾ ಅರ್ಚಿದೇವಿಯಲ್ಲಿ 5 ಜನ ಮಕ್ಕಳನ್ನು ಗಳಿಸ್ತಾನೆ. ವಿಜಿತಾಶ್ವಂ ಧೂಮ್ರಕೇಶಂ ಹರಿಯಕ್ಷಂ ದ್ರವಿಣಮೃಕಂ ಸರ್ವೇಷಾಂ ಲೋಕಪಾಲಾನಾಂ ದಧಾರ ಏಕಃ ಪೃಥಗ್ಗುಣಾನ್. 5 ಜನ ಮಕ್ಕಳು, ವಿಜಿತಾಶ್ವ, ಧೂಮ್ರಕೇತು, ಹರಿಯಕ್ಷ, ದ್ರವಿಣ, ವೃಕಾಂತ್ 5 ಮಕ್ಕಳನ್ನು ಪಡಿತಾನೆ. ಅವರಿಗೆ ಮುಂದಿನ ಜವಾಬ್ದಾರಿಯನ್ನು ವಹಿಸ್ಕೊಡ್ತಾನೆ. ಮುಂದೆ ತಾನು ವೃದ್ಧನಾದ ಮೇಲೆ ಈ ಮಗಳ ಹಾಗೆ ರಕ್ಷಣೆ ಮಾಡಿಕೊಂಡಿದ್ದಂತಹ ಭೂದೇವಿಯನ್ನು, ಈ ಭೂ ಸಂಪತ್ತನ್ನು, ರಾಜ್ಯವನ್ನು ತನ್ನ ಮಕ್ಕಳ ವಶದಲ್ಲಿಟ್ಟು ತನ್ನ ಪತ್ನಿಯೊಂದಿಗೆ ತಪೋವನಕ್ಕೆ ಹೋಗ್ತಾನೆ. ವಾನಪ್ರಸ್ಥಾಶ್ರಮ. ಕೊನೆಗೆ ಎಲ್ಲ ರಾಜರು ಕೊನೆಗೆ ಕಾಡಿಗೆ ಹೋಗಿ ವಾನಪ್ರಸ್ಥಾಶ್ರಮ ಮಾಡ್ತಾಯಿದ್ರು. ನಾವು ಮಾಡ್ತೇವೆ, ವೃದ್ಧಾಶ್ರಮಕ್ಕೆ ಹೋಗ್ತೀವಿ ಅಷ್ಟೇ, ನಾವು ವ್ಯತ್ಯಾಸ ಅಷ್ಟೇ. ಅದು ಯುಗಭೇದೇನ. ಆ ಯುಗದಲ್ಲಿ ಹಾಗೆ ಇತ್ತು. ರಾಮ
ರಾಮ ರಾಜ್ಯಭಾರ ಮಾಡಿ ವೃದ್ಧನಾಗಿ ಅವನು ವನಕ್ಕೆ ಹೋಗಬೇಕಾಗಿತ್ತು. ಅಂಥದ್ದು ಅವನು ಯೌವನದಲ್ಲಿ ಹೊರಟ ನೋಡಿ ಅಲ್ವಾ. ಅಂತಹ ಪರಿಸ್ಥಿತಿ ನಮಗಿಲ್ಲ ಬಿಡಿ. ನಾವು ಹೋಗ್ಬೇಕಂತ ಬಯಸದೇ ಇರಲಿ, ನಮ್ಮ ಇವರು ಹೇಳಿದ ಹಾಗೆ ನಾವು ಬಯಸ್ತಿದ್ರು ಅವರೇ ಕಳಿಸ್ತಾರೆ ಅಂತ. ಹಾಗೆ ಏನೋ ಈ ಥರ ಒಂದು ಸಿಸ್ಟಮ್ ಆಗಿಂದಲೂ ಇತ್ತೋ ಏನೋ ಅಂತ ಅಲ್ವಾ. ನಾವೇನು ಮಾಡ್ತೀವಿ ಇವತ್ತು ಮಕ್ಕಳ ಮೇಲೆ ಅದನ್ನು ಹಾಕ್ತೀವಿ ಅಲ್ವಾ. ನಮ್ಮ ಮಕ್ಕಳು ಸರಿ ಇಲ್ಲ ಆದರೆ ನಾವು ಆಶ್ರಮಕ್ಕೆ ಹೋಗ್ತೇವೆ ಅಂತ. ಆದರೆ ಈ ಥರ ವ್ಯವಸ್ಥೆನೇ ಆಗಿತ್ತು ಏನೊಂದು. ಪ್ರತಿಯೊಬ್ಬರು ರಾಜ್ಯಭಾರ ಮಾಡಿ ಅಲ್ಲೇ ಇರ್ಬೋಯಿತ್ತಲ್ಲ, ಯಾಕೆ ಹೋಗ್ಬೇಕು ಕಾಡಿಗೆ ಅಲ್ವಾ. ತನ್ನ ಮಕ್ಕಳಿಗೆ ರಾಜ್ಯವನ್ನು ಕೊಟ್ಟು ಅರ್ಚಿಯೊಂದಿಗೆ ತಪೋವನಕ್ಕೆ ಹೋಗ್ತಾನೆ. ತೀವ್ರವಾದ ತಪಸ್ಸನ್ನು ಮಾಡ್ತಾನೆ. ಎಂತಹ ತಪಸ್ಸು! ಬೇಸಿಗೆಯಲ್ಲಿ 4 ಕಡೆ ಅಗ್ನಿಕುಂಡವನ್ನು ನಿರ್ಮಾಣ ಮಾಡಿಕೊಂಡು ಅದರ ಮಧ್ಯದಲ್ಲಿ ಕುಳಿತುಕೊಂಡು ಸೂರ್ಯನ ನೋಡ್ತಾ ಪಂಚಾಗ್ನಿ ತಪಸ್ಸು ಮಾಡ್ತಾನೆ. ಚಳಿಗಾಲದಲ್ಲಿ ನೀರಲ್ಲಿ ಮುಳುಗಿ ತಪಸ್ಸು ಮಾಡ್ತಾನೆ. ಸನತ್ ಕುಮಾರರು ಹೇಗೆ ಉಪದೇಶ ಮಾಡಿದ್ದರೂ ಆ ರೀತಿಯಲ್ಲಿ ಸಾಧನೆ ಮಾಡಿಕೊಂಡು ತನ್ನ ಲಿಂಗ ಶರೀರವನ್ನು ಸುಟ್ಟುಕೊಂಡು ತನ್ನ ಪ್ರಾರಬ್ಧ ಕರ್ಮ ತೀರಿದಾಗ ಯೋಗ ಬಲದಿಂದ ಶರೀರ ತ್ಯಾಗವನ್ನು ಮಾಡಿ ತನ್ನ ಪತ್ನಿಯೊಂದಿಗೆ ಅವ ಮುಕ್ತಿಯನ್ನು ಗಳಿಸ್ತಾನೆ. ಮುಂದೆ ಅವನ ಮಕ್ಕಳಾಗಿರ್ತಕ್ಕಂತಹ ಪ್ರಾಚೀನ ಬರಿಹಿ ಅಂತ ಹೇಳ್ತಾರೆ ಅವನಿಗೆ. ಆ ಮಕ್ಕಳಲ್ಲಿ ವಿಜಿತಾಶ್ವನಿಗೆ ರಾಜ್ಯ ಕೊಡ್ತಾನೆ. ಆದರೆ ವಿಜಿತಾಶ್ವನಿಗೆ ಆಸಕ್ತಿ ಇಲ್ಲ. ಅವನಿಗೇನೋ ಒಂದು ಈ ರಾಜಧರ್ಮ ಅಂದರೆ ಸ್ವಲ್ಪ ನಿಷ್ಠುರವಾಗಿರಬೇಕಾಗತ್ತೆ ಅಂತ. ಅದು ಹಾಗೆ ಅಡ್ಮಿನಿಸ್ಟ್ರೇಷನ್ ಅಂದರೆ ಬಹಳ ಮೃದುವಾಗಿದ್ದರೆ ಅವನಿಗೆ ಅಡ್ಮಿನಿಸ್ಟ್ರೇಷನ್ ಗೊತ್ತಿಲ್ಲ ಅಂತ ಅರ್ಥ ಅಲ್ವಾ. ತುಂಬ ಕಠೋರವಾಗಿದ್ದರೆ ರಾಜನಾದವ ತುಂಬ ಕಠೋರನಾಗಿದ್ದರೆ ಉಪ್ಪು ಒಂದು ಉಳ್ಬಿಡ್ತಾರೆ. ತುಂಬ ಮೃದುವಾಗಿದ್ದರೆ ಸಿಹಿ ಅಂತ ನುಂಗಿಬಿಡ್ತಾರಂತೆ, ಮಹಾಭಾರತ ಹೇಳುತ್ತೆ. ಆದ್ದರಿಂದ ತುಂಬ ಕಠಿಣವೂ ಆಗಬಾರ್ದು, ತುಂಬ ಮೃದುವೂ ಆಗಬಾರ್ದು. ಯಾಕೋ ಈ ಸ್ವಭಾವ ಅವನಿಗೆ ಒಗ್ಗುವುದಿಲ್ಲ. ಅದಕ್ಕೆ ಸ್ವಲ್ಪ ವೈರಾಗ್ಯ ಸ್ವಭಾವದವ. ಹಾಗಾಗಿ ತನ್ನ ಸಹೋದರರಿಗೆ ರಾಜ್ಯವನ್ನು ಒಪ್ಪಿಸಿಬಿಡ್ತಾನೆ. ಅಂತಹ ಹವಿರ್ಧಾನನಿಗೆ ಬಹಿಷ್ಮಂತ ಅಂತ ಪುತ್ರ. ಅವನಿಗೆ ಪ್ರಾಚೀನ ಬರಿಹಿ ಅಂತ ಹೇಳ್ತಾರೆ. ಅಂತಹ ಪ್ರಾಚೀನ ಬರಿಹಿ, ಅವನ ಕಥೆ, ಅವನ ಮಕ್ಕಳ ಕಥೆ. ಮುಂದೆ ಆ ಪ್ರಾಚೀನ ಬರಿಹಿ ಅವನಿಗೆ ನಾರದರು ಉಪದೇಶ ಮಾಡಲಿಕ್ಕೆ ಬರ್ತಾರೆ. ಆ ಸಂದರ್ಭದಲ್ಲಿ ಅವರು ಹೇಳ್ತಕ್ಕಂತಹ ಪುರಂಜನ ಉಪಾಖ್ಯಾನ ಅದೆಲ್ಲವನ್ನು ಕೂಡ ಮುಂದಿನ ಉಪನ್ಯಾಸದಲ್ಲಿ ನೋಡೋಣ ಅಂತ ಹೇಳ್ತಾ ಇದೊಂದು ಉಪನ್ಯಾಸವನ್ನು ಸಮಾಪ್ತಿಗೊಳಿಸ್ತೇನೆ. ಶ್ರೀಕೃಷ್ಣ ಅರ್ಪಣಮಸ್ತು. ಧನ್ಯವಾದಗಳು.